ಹಾಯ್ ನಮಸ್ತೆ. ನಿನ್ನೆ ಏನಂತಂದ್ರೆ ಇಂಡಸ್ಟ್ರೀಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅಲ್ಲಿ ಏನಂತಂದ್ರೆ ನಿನ್ನೆ ಏನಂತಂದ್ರೆ ಮಿನಿ ರತ್ನ ಸ್ಟಾರ್ಟ್ ಮಾಡಿದ್ದೀವಿ, ಅಷ್ಟರಲ್ಲಿ ಟೈಮ್ ಆಗಿತ್ತು. ಸೊ ಇವತ್ತು ಏನಂತಂದ್ರೆ ಮಿನಿ ರತ್ನ ಇಂಡಸ್ಟ್ರೀಸ್ಗಳ ಬಗ್ಗೆ ಏನಂತಂದ್ರೆ ಇವತ್ತು ಡಿಸ್ಕಷನ್ ಮಾಡಬೇಕು. ಮಿನಿ ರತ್ನ ಕೈಗಾರಿಕೆಗಳು, ಮಿನಿ ರತ್ನ ಕೈಗಾರಿಕೆಗಳು ಇಂಗ್ಲೀಷಲ್ಲಿ ಕೂಡ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಮಿನಿ ರತ್ನ ಇಂಡಸ್ಟ್ರೀಸ್ ಅಂತ ಕರೀತಾರ. ಯಾವ ಇಂಡಸ್ಟ್ರೀಸ್? ಮಿನಿ ರತ್ನ ಇಂಡಸ್ಟ್ರೀಸ್ ಅಂತ ಕರೀತಾರ, ಮಿನಿ ರತ್ನ ಕೈಗಾರಿಕೆಗಳು. ಹಾಗಾದ್ರೆ ಈ ಮಿನಿ ರತ್ನ ನಮ್ಮಲ್ಲಿ ಏನಂತಂದ್ರೆ ಮಿನಿ ರತ್ನ, ನವರತ್ನ, ಮಹಾರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ಯಾರು ಕೊಡ್ತಾರ ಅಂತೇಳಿ ನಿನ್ನೆ ಹೇಳಬೇಕಾಗಿತ್ತು. ಓಕೆ, ಹೇಳ್ತೀನಿ. ಅದು ಕೂಡ ಯಾರು ನೀಡ್ತಾರಪ್ಪ ಅಂತ ಕೇಳಿದ್ರೆ ಭಾರಿ ಗಾತ್ರದ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮ ಸಚಿವಾಲಯ ಅಂತ, ದಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್ ಪಬ್ಲಿಕ್ ಎಂಟರ್ಪ್ರೈಸಸ್ದವರು ಕೊಡ್ತಾರ. ಹಾಗಾದ್ರೆ ಈ ಮಿನಿ ರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ನಮ್ಮ ದೇಶದಲ್ಲಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಯಾವಾಗ್ರಿ ಅಂತ ಕೇಳಿದ್ರೆ ಮಿನಿ ರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ನೀಡಕ್ಕೆ ಸ್ಟಾರ್ಟ್ ಮಾಡ್ತಾರೆ 1997ಇಂದ. ನಿನ್ನೆ ಕೂಡ ಹೇಳಿದೆ ನಾನು ನಿಮಗೆ, 8ನೇ ಪಂಚವಾರ್ಷಿಕ ಯೋಜನೆಯ ಕೊನೆಯ ಭಾಗದಲ್ಲಿ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ ಪ್ರಸ್ತುತ ಭಾರತದಲ್ಲಿ ಒಟ್ಟು ಎಷ್ಟು ಮಿನಿ ರತ್ನ ಕೈಗಾರಿಕೆಗಳು ಕಾರ್ಯನಿರ್ವಹಿಸ್ತಿದಾವ ಅಂತ ಕೇಳಿದ್ರೆ 74 ಮಿನಿ ರತ್ನ ಕೈಗಾರಿಕೆಗಳು ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಹಾಗಾದ್ರೆ ಈ ಮಿನಿ ರತ್ನ ಕೈಗಾರಿಕೆಗಳು ಅನ್ನಿಸ್ಕೊಳ್ಬೇಕು ಅಂತಂದ್ರೆ ಏನು ಬೇಕ್ರಿ? ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಏನೇನು ಮಾನದಂಡಗಳು ಬೇಕು, ಏನೇನು ಕ್ವಾಲಿಫಿಕೇಶನ್ ಬೇಕು, ಏನೇನು ಅರ್ಹತೆಗಳು ಬೇಕು ಅಂತಂದ್ರೆ ನೋಡ್ರಿ, ಮಿನಿ ರತ್ನ ಕೈಗಾರಿಕೆ ಅನ್ಬೇಕಂದ್ರೆ ಇದಕ್ಕೆ ಮತ್ತೆ 2 ಟೈಪ್ಸಲ್ಲಿ ಕ್ಲಾಸಿಫಿಕೇಶನ್ ಮಾಡಿವಿದಾನ. ಮಿನಿ ರತ್ನ ಕೈಗಾರಿಕೆಗಳಲ್ಲಿ 2 ಟೈಪ್ಸ್ ಬರ್ತಾವ. ಮತ್ತು ಎಷ್ಟು ಮಿನಿ ರತ್ನ ಕೈಗಾರಿಕೆಗಳಲ್ಲಿ ಮತ್ತೆ ಎಷ್ಟು ವಿಧಗಳು ಬರ್ತಾವ ಅಂತಂದ್ರೆ 2 ವಿಧಗಳು ಬರ್ತಾವ. ಎಷ್ಟು ಟೈಪ್ಸ್ ಬರ್ತಾವ? 2 ಟೈಪ್ಸ್ ಆಫ್ ಮಿನಿ ರತ್ನ ಇಂಡಸ್ಟ್ರೀಸ್, 2 ವಿಧಗಳಲ್ಲಿ. ಓಕೆ, ಅದರಲ್ಲಿ ಒಂದೇದು ಮಿನಿ ರತ್ನ 1, ಮಿನಿ ರತ್ನ 2. ಓಕೆ, ಪ್ರಸ್ತುತ ಮಿನಿ ರತ್ನ 1 ಕೈಗಾರಿಕೆಗಳ ಸಂಖ್ಯೆ ಇದಾವ್ರಿ 62, ಮಿನಿ ರತ್ನ 2 ಕೈಗಾರಿಕೆಗಳ ಸಂಖ್ಯೆ ಇದಾವ್ರಿ 12. ಮಿನಿ ರತ್ನ 2 ಇಂಡಸ್ಟ್ರೀಸ್ಗಳದಾವು ಎಷ್ಟು? 12. ಮಿನಿ ರತ್ನ 1 ಕೈಗಾರಿಕೆಗಳದಾವ್ರಿ 62. ನೋಡ್ರಿ, 74ರಲ್ಲಿ ಒಟ್ಟು ಎಷ್ಟು ಅಂತ ಹೇಳಿದೆ? 74 ಅಂತೇಳಿ ಹೇಳಿದೆ. 74 ಟೋಟಲ್ ಮಿನಿ ರತ್ನ ಇಂಡಸ್ಟ್ರೀಸ್ ಅದಾವು ನಮ್ಮ ಇಂಡಿಯಾ ಒಳಗೆ. ಅದರೊಳಗೆ ಮಿನಿ ರತ್ನ 1 62 ಇದಾವ. ಇನ್ನು ಮಿನಿ ರತ್ನ 2 ಎಷ್ಟಿದಾವ ಅಂತಂದ್ರೆ 12 ಇಂಡಸ್ಟ್ರೀಸ್ ಇರೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಮಿನಿ ರತ್ನ 1, 2 ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ಯಾರ ನೋಡ್ರಿ. ಇಲ್ಲಿ ಮಿನಿ ರತ್ನ ಕೈಗಾರಿಕೆಗಳನ್ನು ನಾವು ನೋಡಿದಾಗ ಇಲ್ಲಿ ನೋಡ್ರಿ, ಮಿನಿ ರತ್ನ ಕೈಗಾರಿಕೆಗಳು 1, ಮಿನಿ ರತ್ನ ಕೈಗಾರಿಕೆ 2 ಅಂತೇಳಿ ವಿಂಗಡಣೆ ಮಾಡಿದ್ದೀವಿ. ಅದನ್ನು ಕ್ಲಾಸಿಫಿಕೇಶನ್ ಮಾಡಿದಾಗ ನೋಡ್ರಿ, ಇಲ್ಲಿ ಕರೆಕ್ಟಾಗಿ ನೋಡಿದಾಗ ಮಿನಿ ರತ್ನ ಅನ್ನಿಸ್ಕೊಳ್ಬೇಕಂದ್ರೆ ಏನೇನು ಮಾನದಂಡಗಳು ಬೇಕ್ರಿ, ಏನೇನು ಟರ್ಮ್ಸ್ ಕಂಡೀಷನ್ ಬೇಕು. ಒಂದೇದು ಮಿನಿ ರತ್ನ 1 ನೋಡೋಣ, ಆಮೇಲೆ ಮಿನಿ ರತ್ನ 2 ನೋಡೋಣ. ಒಂದೇದು ಯಾವುದು? ಮಿನಿ ರತ್ನ 1 ನೋಡೋಣ, ಆಮೇಲೆ ಯಾವುದು? ಮಿನಿ ರತ್ನ 2. ಮಿನಿ ರತ್ನ 1 ಅನ್ನಿಸ್ಕೊಳ್ಬೇಕು ಅಂತಂದ್ರೆ ಏನೇನು ಟರ್ಮ್ಸ್ ಕಂಡೀಷನ್ ಬೇಕು ಅಂತ ಕೇಳಿದಾಗ ಒಂದೇದು ನೋಡ್ರಿ, ಸತತವಾಗಿ ಏನಂತಂದ್ರೆ 3 ವರ್ಷಗಳಿಂದ ಏನಾಗ್ತಿರ್ಬೇಕು? ಲಾಭದಲ್ಲಿ ಮುಂದುವರಿತಿರ್ಬೇಕು. 3 ಇಯರ್ಸ್ ಏನಂತಂದ್ರೆ ಪ್ರಾಫಿಟಲ್ಲಿ ಏನಂತಂದ್ರೆ ಕಂಟಿನ್ಯೂ ಮೂವ್ ಆಗ್ತಿರ್ಬೇಕು ಇಂಡಸ್ಟ್ರೀಸ್ಗಳು. ಓಕೆ, ಈ 3 ಇಯರ್ಸಲ್ಲಿ, ಈ 3 ವರ್ಷಗಳಲ್ಲಿ ಯಾವುದಾದರೂ 1 ವರ್ಷ ನೋಡ್ರಿ, ಸತತವಾಗಿ 3 ವರ್ಷಗಳಿಂದ ಲಾಭದಲ್ಲಿ ಏನಾಗ್ತಿರಬೇಕು? ಮುಂದುವರಿತಿರಬೇಕು. ಓಕೆ, ನೆಕ್ಸ್ಟ್ ಈ 3 ವರ್ಷಗಳಲ್ಲಿ ಯಾವುದಾದರೂ 1 ವರ್ಷ ಎಷ್ಟು ಅಂತಂದ್ರೆ 30 ಕೋಟಿ ಲಾಭ ಹೊಂದಿರಬೇಕು. ಎಂಥ ಲಾಭ ಇರಬೇಕಂತಂದ್ರೆ ನೆಟ್ ಪ್ರಾಫಿಟ್ ಇರಬೇಕು. ಯಾವ ಪ್ರಾಫಿಟ್? ನೆಟ್ ಪ್ರಾಫಿಟ್ ಅಂತಂದ್ರೆ ಗೊತ್ತಾಗ್ತದ? ನೆಟ್ ಪ್ರಾಫಿಟ್ ಅಂತಂದ್ರೆ ನಿವ್ವಳ ಲಾಭ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಅಂದ್ರೆ ಖರ್ಚು ವೆಚ್ಚಗಳನ್ನು ಕಳೆದ ನಂತರ ಏನು ಉಳಿತಿತ್ತಲ್ಲ ಮೌಲ್ಯ, ಅದನ್ನು ಏನಂತ ಕರೀತಾರ? ನೆಟ್ ಪ್ರಾಫಿಟ್ ಅಂತ ಕರೀತಾರ. ನೋಡ್ರಿ, ಸತತವಾಗಿ ಎಷ್ಟು ವರ್ಷಗಳಿಂದ? 3 ವರ್ಷಗಳಿಂದ. 3 ವರ್ಷಗಳಲ್ಲಿ 1 ವರ್ಷ ಎಷ್ಟು ಕೋಟಿ? 30 ಕೋಟಿ ಲಾಭ ಹೊಂದಿರಬೇಕು. ಈ ಪಾಯಿಂಟ್ಸ್ ಕರೆಕ್ಟ್ ನೆನಪಿಟ್ಕೊಳ್ಬೇಕು. ಈ ಮಿನಿ ರತ್ನ 1 ಕೈಗಾರಿಕೆಗಳಿಗೆ ಸರ್ಕಾರದಿಂದ ಅನುಮತಿ ಇಲ್ಲದೆ 500 ಕೋಟಿವರೆಗೆ ಖರ್ಚು ಮಾಡಲು ಅವಕಾಶ ನೀಡಲಾಗಿದೆ. ಎಷ್ಟು ಕೋಟಿವರೆಗೆ? ಸರ್ಕಾರದಿಂದ ಅನುಮತಿ ಇಲ್ಲದೆ. ನೋಡ್ರಿ, ಪ್ರತಿಯೊಂದು ಕೈಗಾರಿಕೆಗಳು ಅಂತಂದ್ರೆ ಮನಸ್ಸಿಗೆ ಬಂದಾಗ ಏನಂತಂದ್ರೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಏನಂತಂದ್ರೆ ಸ್ಟಾರ್ಟಪ್ ಮಾಡಕ್ಕೆ ಬರಂಗಿಲ್ಲ.
ಕೆಲವೊಂದು ಏನಂತಂದ್ರೆ ನೀತಿ ನಿಯಮಗಳು ಇರ್ತಾವ್ರಿ, ಟರ್ಮ್ಸ್ ಕಂಡೀಷನ್ ಇರ್ತಾವೆ, ಅವುಗಳನ್ನ ಏನು ಮಾಡಬೇಕಾಗ್ತದ, ನಿಯಮಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗ್ತದ. ಈ ಇಂಡಸ್ಟ್ರೀಸ್ಗಳಿಗೆ ಏನಂತಂದ್ರೆ ಒಂದು ಎಕನಾಮಿಕ್ ಇಯರಲ್ಲಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಏನಂತಂದ್ರೆ ಒಂದು ಲಿಮಿಟ್ ಅನ್ನು ಕೊಡ್ತಾರೆ, ಒಂದು ಕೋಟಾ ಅನ್ನೋದು ಕೊಡ್ತಾರೆ ಇಂಡಸ್ಟ್ರೀಸ್ಗಳಿಗೆ. ಆ ಕೋಟಾ ಅಧೀನದಲ್ಲೇ, ಆ ಲಿಮಿಟ್ ಅಧೀನದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದಕ್ಕಿಂತ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಗೌರ್ಮೆಂಟಿಂದ ಏನಂದ್ರೆ ಪರ್ಮಿಷನ್ ಇರಲಾರ್ದಂಗ ಎಷ್ಟು ಅಂತಂದ್ರೆ 500 ಕೋಟಿವರೆಗೂ ಕೂಡ ಏನು ಮಾಡ್ಬೋದು, ಅವ್ರು ಖರ್ಚು ಮಾಡಬಹುದು. ಈಗ IPL ಟೀಮ್ ಹರಾಜು ಮಾಡ್ತಾರಲ್ಲ, IPL ಅವಾಗ ಒಂದೊಂದು ಏನಂತಂದ್ರೆ ಟೀಮ್ ಓನರ್ಗಳಿಗೆ ಏನಂತಂದ್ರೆ ಎಷ್ಟು ಅಂತಂದ್ರೆ 900 ಕೋಟಿ ಕೊಟ್ಟಿರ್ತಾರೆ. ಎಷ್ಟು ಕೋಟಿ ಇಲ್ಲ, 90 ಕೋಟಿ ಮಾತ್ರ. 900 ಕೋಟಿ ಕೊಟ್ಟಿರಂಗಿಲ್ಲ, 90 ಕೋಟಿ ಮಾತ್ರ ಕೊಟ್ಟಿರ್ತಾರೆ. ಅದ್ರೊಳಗೆ ಮಾತ್ರ ಏನು ಮಾಡಬೇಕು, ಅವರು ಪ್ಲೇಯರ್ಸನ್ನು ಏನು ಮಾಡ್ಕೊಳ್ಬೇಕು, ಕೊಂಡ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚು ಏನಂತಂದ್ರೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡೋಕೆ ಬರೋಂಗಿಲ್ಲ. ಸೊ ಲಿಮಿಟ್ ಕೋಟಾ ಅನ್ನೋದು ಏನಂತಂದ್ರೆ ಅಲ್ಲಿ 90 ಕೋಟಿ ಇರ್ತದೆ. ಸೊ ಅದೇ ಥರ ಏನಂತಂದ್ರೆ ಒಂದೊಂದು ಕೈಗಾರಿಕೆಗಳಿಗೆ ಸರ್ಕಾರದಿಂದ ಅನುಮತಿ ಇಲ್ಲದೆ ಮಿನಿರತ್ನ ಒಂದು ಕೈಗಾರಿಕೆ ಒಳಗೆ ಎಷ್ಟು ಅಂತಂದ್ರೆ 500 ಕೋಟಿವರೆಗೆ ಏನಂತಂದ್ರೆ ಖರ್ಚು ಮಾಡೋಕೆ ಅವಕಾಶ ಮಾತ್ರ ಕೊಟ್ಟಾರ. ಸರ್ ಇವು 62 ಇದಾವ್ರಿ ಮಿನಿರತ್ನ ಒಂದು, ಅವು 62 ಸಹ ನೆನಪಿಟ್ಕೊಳ್ಬೇಕಾ? ಅವಶ್ಯಕತೆ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಸುಮ್ಮನೆ ಹುಚ್ಚರಂಗೆಲ್ಲನೂ ಓದೋದಲ್ಲ, ಕೆಲವೊಂದನ್ನು ಮಾತ್ರ. ಇಲ್ಲಿ ಏನಂತಂದ್ರೆ ಮಿನಿರತ್ನ, ನವರತ್ನ, ಮಹಾರತ್ನ ಇದೆಯಲ್ಲ, ಮಹಾರತ್ನದ ಒಂದು ಗ್ರೂಪ್ ನೆನಪಿಟ್ಕೊಂಡ್ರೆ ಸಾಕಾಗ್ತದ. ಓಕೆ ರೈಟ್. ನೆಕ್ಸ್ಟ್ ಏನಂತಂದ್ರೆ ಎಕ್ಸಾಂಪಲ್ಸ್ ನೋಡಿದಾಗ 62 ಇಂಡಸ್ಟ್ರೀಸ್ಗಳಲ್ಲಿ ಎಕ್ಸಾಂಪಲ್ ನೋಡಿದಾಗ ಒಂದೇದು ಯಾವುದಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಒಂದೇದು ಯಾವುದು? ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಎರಡನೇದು ಏನಂತಂದ್ರೆ ಭಾರತ್ ಡೈನಾಮಿಕ್ ಲಿಮಿಟೆಡ್. ಓಕೆ, ಭಾರತ್ ಡೈನಾಮಿಕ್ ಲಿಮಿಟೆಡ್ ಸ್ಫೋಟಕಗಳ ಕೈಗಾರಿಕೆ ಅಂತ ಕರಿತೀವಿ, ಭಾರತ್ ಡೈನಾಮಿಕ್ ಲಿಮಿಟೆಡ್. ನೆಕ್ಸ್ಟ್ ಇದಾದ ನಂತರ ಏನಂತಂದ್ರೆ ಭಾರತ್ ಏರೋನಾಟಿಕ್ ಲಿಮಿಟೆಡ್ ಅಂತೇಳಿ ಬರ್ತೈತಿ. ಓಕೆ, ಅದು ಒಂದಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಮಿನಿರತ್ನ 2 ಕೈಗಾರಿಕೆಗಳಿಗೆ ಎಕ್ಸಾಂಪಲ್ ನೋಡಿದಾಗ, ಓಕೆ, ಮಿನಿರತ್ನ 2 ಇಂಡಸ್ಟ್ರೀಸ್ಗಳು ಯಾವ್ಯಾವ ಬರ್ತಾವ ಅಂತಂದ್ರೆ ಸತತವಾಗಿ 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. ಸೇಮ್ ಮಾನದಂಡಗಳು, ಸೇಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಓಕೆ, ಎರಡನೇದು ಏನಂತಂದ್ರೆ ಈ 3 ವರ್ಷಗಳಲ್ಲಿ ಇಲ್ಲಿ ಇತ್ತು 30 ಕೋಟಿ, ಇಲ್ಲಿ ಎಷ್ಟು ಇರಬೇಕು? 20 ಕೋಟಿ ಲಾಭ ಹೊಂದಿರಬೇಕು. ನಾನು 62ರಲ್ಲಿ ಒಂದು 3 ಎಕ್ಸಾಂಪಲ್ ಕೊಟ್ಟಿದ್ದೀನಿ. 62 ಒಂದ್ಸಲ ಲಿಸ್ಟ್ ತೆಗೆದು ನೋಡ್ಕೊಳ್ಬೇಕು ನೀವು. ಮಿನಿರತ್ನ 1 ಇಂಡಸ್ಟ್ರೀಸ್ಗಳು ಅಂತೇಳಿ ಗ್ರೂಪ್ ಏನು ಮಾಡ್ಬೇಕು ನೀವು, ಒಂದು ವೇ ತೋರಿಸ್ತೀವಿ ನಿಮ್ಗೆ. ಗ್ರೂಪನ್ನು ಒಂದ್ಸಲ ಏನಂತಂದ್ರೆ ಕಣ್ಣಾಡಿಸ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಎಕ್ಸಾಂಪಲ್ ಇನ್ನು ಹೇಳಬೇಕು ಅಂತಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಒಂದು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇದು ಕೂಡ ಬರ್ತದ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಬರೋದು BSNL, ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಇದು ಕೂಡ ಏನಂತಂದ್ರೆ ಮಿನಿರತ್ನ 1 ಇಂಡಸ್ಟ್ರಿಯಲ್ಲಿ ಬರುವಂಥದ್ದು. ಯಾವುದು? BSNL. ಓಕೆ, ಇವೆಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಸತತವಾಗಿ ಎಷ್ಟು ವರ್ಷಗಳಿಂದ? 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. ಈ 3 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ವರ್ಷ ಎಷ್ಟು ಕೋಟಿ? 20 ಕೋಟಿ ಲಾಭ ಹೊಂದಿರಬೇಕು. ಇಲ್ಲಿ 30 ಕೋಟಿ, ಇಲ್ಲಿ 20 ಕೋಟಿ ಲಾಭವನ್ನು ಹೊಂದಿರಬೇಕು. ಈ ಕೈಗಾರಿಕೆಗಳಿಗೆ ಸರ್ಕಾರದಿಂದ ಅನುಮತಿ ಇಲ್ಲದೆ 300 ಕೋಟಿ, ಇಲ್ಲಿ 500 ಕೋಟಿ ಇತ್ತು, ಇಲ್ಲಿ 300 ಕೋಟಿ ಇದೆ. ಸೊ ಇಲ್ಲಿ 12 ಕೈಗಾರಿಕೆಗಳಲ್ಲಿ ಎಕ್ಸಾಂಪಲ್ ನೋಡ್ಬೇಕಂದ್ರೆ ರಾಜಸ್ಥಾನ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಒಂದು ಬರ್ತದ. ಯಾವುದು? ರಾಜಸ್ಥಾನ್ ಎಲೆಕ್ಟ್ರಾನಿಕ್ ಲಿಮಿಟೆಡ್. ನೆಕ್ಸ್ಟ್ ಇಂಡಿಯನ್ ರೈಲ್ವೆ ಕೋಚ್ ಲಿಮಿಟೆಡ್ ಅಂತೇಳಿ ಬರ್ತದ. ಯಾವುದು? ಇಂಡಿಯನ್ ರೈಲ್ವೆ ಕೋಚ್ ಲಿಮಿಟೆಡ್ ಅಂತೇಳಿ ಬರ್ತದ. ನೆಕ್ಸ್ಟ್ ಏನಂತಂದ್ರೆ ಇಂಜಿನಿಯರ್ಸ್ ಪ್ರಾಜೆಕ್ಟ್ ಲಿಮಿಟೆಡ್ ಅಂತೇಳಿ ಬರ್ತದ. ಓಕೆ, ಯಾವುದು? ಇಂಜಿನಿಯರ್ಸ್ ಪ್ರಾಜೆಕ್ಟ್ ಲಿಮಿಟೆಡ್ ಅಂತೇಳಿ ಬರ್ತದ. ಇಲ್ಲಿ ಮತ್ತೆ ಏನಂತಂದ್ರೆ ಇಂಡಿಯನ್ ಕುಕಿಂಗ್ ಕೋಲ್ ಲಿಮಿಟೆಡ್ ಅಂತೇಳಿ ಕೂಡ ಬರ್ತದ. ಮಿನಿರತ್ನ 1 ಒಳಗೆ ಇಂಡಿಯನ್ ಕುಕಿಂಗ್ ಕೋಲ್ ಲಿಮಿಟೆಡ್ ಕೂಡ ಬರುವಂಥದ್ದು. ಇಷ್ಟೇನಂತಂದ್ರೆ ನಿಮಗೆ ಗೊತ್ತಿರಬೇಕು. ಸರಿನಾ? ರೈಟ್. ಇಂಡಿಯನ್ ಕುಕಿಂಗ್ ಕೋಲ್ ಲಿಮಿಟೆಡ್ ಇಷ್ಟೆಲ್ಲ ಇವೇನಂತಂದ್ರೆ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಏನಂತಂದ್ರೆ ನವರತ್ನ ಕೈಗಾರಿಕೆಗಳು ಬರ್ತಾವ್ರಿ. ಯಾವ ಕೈಗಾರಿಕೆಗಳು? ನವರತ್ನ. ನೋಡ್ರಿ, ನಿನ್ನೆ ಕೂಡ ಹೇಳಿದೆ ಕೈಗಾರಿಕೆಗಳನ್ನು ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತಾರೆ ಅಂತಂದ್ರೆ ಕಾಟೇಜ್ ಇಂಡಸ್ಟ್ರೀಸ್, ಮಾರ್ಜಿನಲ್ ಸ್ಕೇಲ್ ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಏನಂತಂದ್ರೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್, ಮಿನಿರತ್ನ ಇಂಡಸ್ಟ್ರೀಸ್, ನವರತ್ನ ಇಂಡಸ್ಟ್ರೀಸ್ ಆ್ಯಂಡ್ ಮಹಾರತ್ನ ಇಂಡಸ್ಟ್ರೀಸ್ ಅಂತೇಳಿ 8 ವಿಧಗಳಲ್ಲಿ ಏನು ಮಾಡಲಾಗಿದೆ? ಅದನ್ನು ಕ್ಲಾಸಿಫಿಕೇಶನ್ ಮಾಡಲಾಗಿದೆ. ಎಷ್ಟು ವಿಧಗಳಲ್ಲಿ? 8 ವಿಧಗಳಲ್ಲಿ ಕ್ಲಾಸಿಫಿಕೇಶನ್ ಮಾಡಿರುವುದನ್ನು ನೋಡ್ತೀವಿ. ನವರತ್ನ ಇಂಡಸ್ಟ್ರೀಸ್ ಯಾವ ಕೈಗಾರಿಕೆಗಳು ಇವು? ನವರತ್ನ ಕೈಗಾರಿಕೆಗಳು. ಯಾವ ರತ್ನ ಕೈಗಾರಿಕೆಗಳು? ನವರತ್ನ ಕೈಗಾರಿಕೆಗಳು.
ಹಾಗಾದ್ರೆ ಈ ನವರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ನೀಡಿದ ಯಾವಾಗ್ರಿ ಅಂತ ಕೇಳಿದ್ರೆ 1996 ನೀಡಲು ಆರಂಭಿಸಲಾಗಿದೆ. 1996ರಿಂದ ಕೈಗಾರಿಕೆಗಳಿಗೆ ನವರತ್ನ ಸ್ಥಾನಮಾನವನ್ನು ನೀಡಲಾಗಿದೆ. ನೆಕ್ಸ್ಟ್, ಪ್ರಸ್ತುತ ಭಾರತದಲ್ಲಿ ಒಟ್ಟು ಎಷ್ಟಿದಾವ್ರಿ ಅಂತ ಕೇಳಿದ್ರೆ 13. 14 ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ 14 ತೋರಿಸ್ತೈತಿ ನಿಮ್ಗೆ, ಬಟ್ 14 ಅಲ್ಲ. ಒಂದು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಏನು ಮಾಡಿದಾರೆ ಗೊತ್ತಾ, ಅದಕ್ಕೆ ಮಹಾರತ್ನ ಸ್ಥಾನಮಾನವನ್ನು ಕೊಟ್ಟಾರೆ. ಯಾವುದಕ್ಕೆ? ಪವರ್ ಫೈನಾನ್ಸ್ ಕಾರ್ಪೊರೇಷನ್ಗೆ ಏನಂದ್ರೆ ಮಹಾರತ್ನ ಸ್ಥಾನಮಾನ ಕೊಟ್ಟಿದ್ದಾರೆ. ಸೊ 14ನಲ್ಲಿ 1 ಮೈನಸ್ ಮಾಡಿದ್ರೆ 13 ಉಳಿತಾವ. ಎಟ್ ಪ್ರೆಸೆಂಟ್ ಎಷ್ಟಿದಾವ ಅಂತ ಕೇಳಿದ್ರೆ 13 ಇಂಡಸ್ಟ್ರೀಸ್ ಎಂಥವದಾವ ಅಂತ ಕೇಳಿದ್ರೆ ನವರತ್ನ ಇಂಡಸ್ಟ್ರೀಸ್ಗಳು ಇರೋದನ್ನು ನಾವು ನೋಡ್ತೀವಿ. ಓಕೆ, ಹಾಗಾದ್ರೆ ನವರತ್ನ ಕೈಗಾರಿಕೆಗಳು ಅನ್ನಿಸ್ಕೊಳ್ಬೇಕಂದ್ರೆ ಏನೇನು ಮಾನದಂಡಗಳು ಬೇಕು? ಓಕೆ, ಮಾನದಂಡಗಳು ಅಥವಾ ಟರ್ಮ್ಸ್ ಕಂಡೀಷನ್ ಏನೇನು ಬೇಕ್ರಿ ಅಂದಾಗ ಒಂದೇದು ಏನಪ್ಪ ಅಂತಂದ್ರೆ ಸತತವಾಗಿ ಎಷ್ಟು ವರ್ಷಗಳಿಂದ ಅಂತಂದ್ರೆ 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. ಎಷ್ಟು ವರ್ಷಗಳಿಂದ? ಸತತವಾಗಿ ಎಷ್ಟು ವರ್ಷಗಳಿಂದ ಅಂತ ಕೇಳಿದ್ರೆ ಒಂದೇದು ನೋಡ್ರಿ, ಇಲ್ಲಿಂದ ಬರಿತೀನಿ. ಒಂದೇದು ಸತತವಾಗಿ 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. 3 ವರ್ಷಗಳಿಂದ ಏನಾಗ್ತಿರಬೇಕು? ಲಾಭದಲ್ಲಿ ಮುಂದುವರಿತಿರಬೇಕು. ಲಾಭದಲ್ಲಿ ಏನಾಗ್ತಿರಬೇಕು? ಮುಂದುವರಿತಿರಬೇಕು. ಸತತವಾಗಿ ಎಷ್ಟು ವರ್ಷಗಳಿಂದ ಲಾಭದಲ್ಲಿ? 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. ಎರಡನೇದು ಮಾನದಂಡ ಏನಪ್ಪ ಅಂತ ಕೇಳಿದ್ರೆ, ಎರಡನೇ ಟರ್ಮ್ಸ್ ಕಂಡೀಷನ್ ಏನಂತಂದ್ರೆ ಈ ಮೇಲಿನ 3 ವರ್ಷಗಳಲ್ಲಿ ಯಾವುದಾದರೂ 3 ವರ್ಷಗಳಲ್ಲಿ ಯಾವುದಾದರೂ 1 ವರ್ಷ ಎಷ್ಟು ಕೋಟಿ ಅಂತಂದ್ರೆ 1000 ಕೋಟಿ ಲಾಭ ಹೊಂದಿರಬೇಕು. ಎಷ್ಟು ಕೋಟಿ? 1000 ಕೋಟಿ ಏನು ಹೊಂದಿರಬೇಕು? 1000 ಕೋಟಿ ಲಾಭ ಹೊಂದಿರಬೇಕು. ಲಾಭ ಎಷ್ಟು ಕೋಟಿ? 1000 ಕೋಟಿ. ಸತತವಾಗಿ 3 ವರ್ಷಗಳಿಂದ ಲಾಭ, 3 ವರ್ಷಗಳಲ್ಲಿ 1 ವರ್ಷ ಎಷ್ಟು ಕೋಟಿ ಲಾಭ? 1000 ಕೋಟಿ ಲಾಭವನ್ನು ಹೊಂದಿರಬೇಕು. ನೆಕ್ಸ್ಟ್, ಈ ಕೈಗಾರಿಕೆಗಳಿಗೆ ಸರ್ಕಾರದಿಂದ ಅನುಮತಿ ಇಲ್ಲದೆ ಸರ್ಕಾರದಿಂದ ಏನಿಲ್ಲದೆ? ಅನುಮತಿ ಇಲ್ಲದೆ ಎಷ್ಟು ಕೋಟಿವರೆಗೆ ಖರ್ಚು ಮಾಡಬೇಕು ಅಂತ ಕೇಳಿದಾಗ ಸರ್ಕಾರದಿಂದ ಅನುಮತಿ ಇಲ್ಲದೆ 2500 ಕೋಟಿವರೆಗೆ ಏನು ಮಾಡ್ಬೋದು? ಅವರು ಖರ್ಚು ಮಾಡಬಹುದು. ಎಷ್ಟು ಕೋಟಿ? 2500 ಕೋಟಿವರೆಗೆ ಖರ್ಚು ಮಾಡಬಹುದು. ಸತತವಾಗಿ ನೋಡ್ರಿ, ಕರೆಕ್ಟಾ? ಸತತವಾಗಿ 3 ವರ್ಷಗಳಿಂದ ಲಾಭ, 3 ವರ್ಷಗಳಲ್ಲಿ 1 ವರ್ಷ ಎಷ್ಟು ಕೋಟಿ? 1000 ಕೋಟಿ ಲಾಭ ಹೊಂದಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಈ ಕೈಗಾರಿಕೆಗಳಿಗೆ ಸರ್ಕಾರದಿಂದ ಅನುಮತಿ ಇಲ್ಲದೆ ಎಷ್ಟು? 2500 ಕೋಟಿವರೆಗೆ ಖರ್ಚು ಮಾಡಲು ಅವಕಾಶವನ್ನು ನೀಡಲಾಗಿದೆ. ಮತ್ತು ಈ ಕೈಗಾರಿಕೆಗಳು ನೋಡ್ರಿ, ಈ ಕೈಗಾರಿಕೆಗಳಿಗೆ ನವರತ್ನ ಸ್ಥಾನಮಾನವನ್ನು ನೀಡಬೇಕಂತಂದ್ರೆ ಕೈಗಾರಿಕೆಗಳು ಮೊದಲು ಯಾವ ಸ್ಥಾನಮಾನವನ್ನು ಹೊಂದಿರಬೇಕು? ಮೊದಲು ಮಿನಿ ರತ್ನ 1 ಸ್ಥಾನವನ್ನು ಹೊಂದಿರಬೇಕು. ಮಿನಿ ರತ್ನ 1 ಸ್ಥಾನಮಾನವನ್ನು ಹೊಂದಿರಬೇಕು. ಓಕೆ, ಕೈಗಾರಿಕೆಗಳು ಯಾವ ಸ್ಥಾನಮಾನವನ್ನು ಹೊಂದಿರಬೇಕು? ಸತತವಾಗಿ 3 ವರ್ಷಗಳಿಂದ ಲಾಭ, 3 ವರ್ಷಗಳಲ್ಲಿ 1000 ಕೋಟಿ ಲಾಭ. ನೆಕ್ಸ್ಟ್ ಏನಂದ್ರೆ ಸರ್ಕಾರದಿಂದ ಅನುಮತಿ ಇಲ್ಲದೆ 1000 ಕೋಟಿವರೆಗೂ ಖರ್ಚು ಮಾಡಬೇಕು. ಮತ್ತೇನಂದ್ರೆ ಕೈಗಾರಿಕೆಗಳಿಗೆ ನವರತ್ನದ ಸ್ಥಾನಮಾನವನ್ನು ಹೊಂದಬೇಕಂತಂದ್ರೆ ಅಂಥ ಕೈಗಾರಿಕೆಗಳು ಮೊದಲು ಯಾವ ಸ್ಥಾನಮಾನವನ್ನು ಹೊಂದಿರಬೇಕು? ಮಿನಿ ರತ್ನ 1 ಸ್ಟೇಟಸ್ ಹೊಂದಿರಬೇಕು ಅಂತೇಳಿ ಒಂದು 4 ಟರ್ಮ್ಸ್ ಕಂಡೀಷನ್ ಇರ್ತಾವೆ ಇದ್ರೊಳಗೆ. ಓಕೆ ಸರ್, ಈಗ ಏನಂತಂದ್ರೆ ಒಟ್ಟು 13 ಬರ್ತಾವಲ್ರಿ, 13 ಬಾಯ್ ಮಾಡೋಣೇನ್ರಿ? ಓಕೆ, ಯಾವುದರ ಒಂದು ಗ್ರೂಪ್ ನೆನ್ಪಿಟ್ಕೊಳ್ರಿ, ನವರತ್ನ ಅಥವಾ ಮಹಾರತ್ನ ನೆನ್ಪಿಟ್ಕೊಳ್ರಿ. ನವರತ್ನ ಆಮೇಲೆ ಏನಂತಂದ್ರೆ ತೆಗೆದು ನೋಡ್ಕೊಳ್ಬೇಕು. ಎಕ್ಸಾಂಪಲ್ ಹೇಳಬೇಕಂದ್ರೆ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಬರ್ತದ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತೇಳಿ ಬರ್ತದ. ನೆಕ್ಸ್ಟ್ ಇದಾದ ನಂತರ ಏನಂತಂದ್ರೆ ಇದನ್ನು ಮಹಾನಗರ ಟೆಲಿಫೋನ್ ನಿಗಮ ಲಿಮಿಟೆಡ್ ಬರ್ತದ. ಓಕೆ, ನ್ಯಾಷನಲ್ ಮಿನರಲ್ ಲಿಮಿಟೆಡ್ ಅಂತೇಳಿ ಬರ್ತದ. ಮತ್ತೇನಂದ್ರೆ ರಾಷ್ಟ್ರೀಯ ಇಸ್ಪೇಟ್ ನಿಗಮ ಲಿಮಿಟೆಡ್ ಅಂತೇಳಿ ಬರ್ತಾವ.
ಒಂದು 4 ಎಕ್ಸಾಂಪಲ್ ಹೇಳಿದ್ದೀನಿ ನಾನು. ಉಳ್ಕಿದ್ದನ್ನು ಏನು ಮಾಡಬೇಕು, 13 ಏನು ಮಾಡಬೇಕು, ನೀವು ವರ್ಕ್ ಮಾಡ್ಕೊಳ್ಬೇಕು. ಓಕೆ, ನವರತ್ನ ಇಂಡಸ್ಟ್ರೀಸ್ ಅಂತೇಳಿ ಏನಂತಂದ್ರೆ ನೀವು ಈ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ 13 ಅಲ್ಲ 14 ತೋರಿಸ್ತಾರ. ಅದನ್ನು ಒಂದು ಮೈನಸ್ ಮಾಡಬೇಕು. ಯಾವ್ದು ಮೈನಸ್ ಮಾಡ್ಬೇಕಂತಂದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಓಕೆ, ಇಷ್ಟು ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಏನಂತಂದ್ರೆ ಮಹಾರತ್ನ ಕೈಗಾರಿಕೆಗಳು ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ ನಿಮ್ಗೆ, ಇದೇ ಇಂಪಾರ್ಟೆಂಟ್. ಇದ್ರ ಮೇಲೆ ಕೇಳ್ತಾರ. ಇವು ಅಷ್ಟು ನೆನಪಿಟ್ಕೊಳ್ಬೇಕು. ಪ್ರತಿಯೊಬ್ಬ ಕಾಂಪಿಟೇಟಿವ್ ಯಾರು ಓದ್ತಿದ್ದೀರ ಅಲ್ಲ ಅವ್ರು ಕಂಪಲ್ಸರಿ ಏನಂದ್ರೆ ಮಹಾರತ್ನ ಇಂಡಸ್ಟ್ರೀಸ್ಗಳ ಬಗ್ಗೆ ಗೊತ್ತಿರಲೇಬೇಕು. ಓಕೆ, ಹಾಗಾದ್ರೆ ಮಹಾರತ್ನ ಕೈಗಾರಿಕೆಗಳು ಯಾವ ಕೈಗಾರಿಕೆಗಳು, ಮಹಾರತ್ನ ಕೈಗಾರಿಕೆಗಳು, ಮಹಾರತ್ನ ಇಂಡಸ್ಟ್ರೀಸ್. ಹಾಗಾದ್ರೆ ಮಹಾರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ನೀಡಿದು ಇದರ ಸ್ಟೇಟಸ್ ಕೊಟ್ಟಿದ್ದು ಯಾವಾಗಪ್ಪ, ಮಹಾರತ್ನ ಕೈಗಾರಿಕೆಗಳ ಸ್ಟೇಟಸ್ ಕೊಟ್ಟಿದ್ದು ಯಾವಾಗಪ್ಪ ಅಂತ ಕೇಳಿದ್ರ, ಸ್ಟೇಟಸ್ ನೀಡಿದ್ದು ಯಾವಾಗ ಅಂತ ಕೇಳಿದ್ರ 2009ರಲ್ಲಿ ಭಾರತದಲ್ಲಿ ಮಹಾರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ನೀಡಲಾಗಿದೆ. ಹಾಗಾದ್ರೆ ಪ್ರಸ್ತುತ ಭಾರತದಲ್ಲಿ ಎಟ್ ಪ್ರೆಸೆಂಟ್ ಭಾರತದಲ್ಲಿ ಒಟ್ಟು ಎಷ್ಟಿದಾವ್ರಿ ಅಂತ ಕೇಳಿದ್ರೆ 11 ಮಹಾರತ್ನ ಕೈಗಾರಿಕೆಗಳು ಪ್ರಸ್ತುತ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದನ್ನು ನಾವು ನೋಡ್ತೀವಿ. ಓಕೆ, ಹಾಗಾದ್ರೆ ಇದರ ಮಾನದಂಡಗಳು ಏನೇನು ಬೇಕ್ರಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೇನು ಬೇಕು, ಮಾನದಂಡಗಳು ಮಹಾರತ್ನ ಕೈಗಾರಿಕೆಗಳು ಅನಿಸ್ಕೊಳ್ಬೇಕಂತಂದ್ರೆ ಏನೇನು ಟರ್ಮ್ಸ್ ಕಂಡೀಷನ್ ಬೇಕು ನೋಡ್ರಿ. ಇಲ್ಲಿ ಒಂದೇದು ಏನಂತಂದ್ರೆ ಸೇಮ್ ಮಾನದಂಡಗಳು ಬೇಕು. ಸತತವಾಗಿ ಎಷ್ಟು ವರ್ಷಗಳಿಂದ, 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. 3 ವರ್ಷಗಳಿಂದ ಏನಾಗ್ತಿರಬೇಕು, ಲಾಭದಲ್ಲಿ ಮುಂದುವರಿತಿರಬೇಕು. ಎಷ್ಟು ವರ್ಷಗಳಿಂದ, ಸತತವಾಗಿ 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. ಎರಡನೇದು ಈ 3 ವರ್ಷಗಳಲ್ಲಿ ಎಷ್ಟು ಅಪ್ಪ ಅಂತಂದ್ರೆ 1 ವರ್ಷ, 3 ವರ್ಷಗಳಲ್ಲಿ 1 ವರ್ಷ ಎಷ್ಟು ಲಾಭ ಹೊಂದಿರಬೇಕು ಅಂತಂದ್ರೆ 3 ವರ್ಷಗಳಲ್ಲಿ 1 ವರ್ಷ 2500 ಕೋಟಿ ಲಾಭ ಹೊಂದಿರಬೇಕು. 2500 ಕೋಟಿ ಏನು ಹೊಂದಿರಬೇಕು, 2500 ಕೋಟಿ ಲಾಭ ಹೊಂದಿರಬೇಕು. ಸತತವಾಗಿ 3 ವರ್ಷಗಳಿಂದ ಲಾಭ. ಈ 3 ವರ್ಷಗಳಲ್ಲಿ 1 ವರ್ಷ ಎಷ್ಟು, 2500 ಕೋಟಿ ಲಾಭವನ್ನು ಹೊಂದಿರಬೇಕು. ಮೂರನೇ ಮಾನದಂಡ ಕೈಗಾರಿಕೆಗಳಿಗೆ ಮಹಾರತ್ನ ಸ್ಥಾನಮಾನ ನೀಡಬೇಕು ಅಂತಂದ್ರೆ ಆ ಕೈಗಾರಿಕೆಗಳು ಮೊದಲು ಏನಂತಂದ್ರೆ ನವರತ್ನ ಸ್ಥಾನಮಾನವನ್ನು ಹೊಂದಿರಬೇಕು. ನವರತ್ನ ಸ್ಟೇಟಸನ್ನು ಹೊಂದಿರಬೇಕು. ನವರತ್ನ ಸ್ಥಾನಮಾನವನ್ನು ಏನು ಮಾಡಿರಬೇಕು, ಅವರು ಹೊಂದಿರಬೇಕು. ನವರತ್ನ ಸ್ಥಾನಮಾನವನ್ನು ಹೊಂದಿರಬೇಕು. ಓಕೆ, ನವರತ್ನ ಸ್ಥಾನಮಾನವನ್ನು ಹೊಂದಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಈ ಕೈಗಾರಿಕೆಗಳಿಗೆ ಮಹಾರತ್ನ ಸ್ಥಾನಮಾನ ನೀಡಬೇಕು ಅಂತಂದ್ರೆ ಅವುಗಳಿಗೆ ಏನಂತಂದ್ರೆ ವಾರ್ಷಿಕ ನಿವ್ವಳ ಮೌಲ್ಯ ಅಂತಂದ್ರೆ ಗೊತ್ತಾಗ್ತದ, ನೆಟ್ ವ್ಯಾಲ್ಯೂ. ವಾರ್ಷಿಕ ನಿವ್ವಳ ಮೌಲ್ಯ ಅಂತಂದ್ರೆ ನೆಟ್ ವ್ಯಾಲ್ಯೂ ಅಂತ ಕರಿತೀವಿ. ನೆಟ್ ವ್ಯಾಲ್ಯೂ ಎಷ್ಟು ಇರಬೇಕಪ್ಪ ಇಂಡಸ್ಟ್ರೀಸ್ ಅಂತ ಕೇಳಿದ್ರೆ ನೆಟ್ ವ್ಯಾಲ್ಯೂ ಎಷ್ಟು ಇರಬೇಕಂತಂದ್ರೆ 10,000 ಕೋಟಿ ಇರಬೇಕು. ಎಷ್ಟು ಸಾವಿರ ಕೋಟಿ, 10,000 ಕೋಟಿ ಮೌಲ್ಯದ ಏನಂತಂದ್ರೆ ಪ್ರಾಡಕ್ಟ್ಗಳು ಇರಬೇಕು ಆ ಇಂಡಸ್ಟ್ರೀಸಲ್ಲಿ. ಎಷ್ಟು ವಾರ್ಷಿಕ ಮೌಲ್ಯ ಎಷ್ಟು ಇರಬೇಕು, 10,000 ಕೋಟಿ ಇರಬೇಕು. ನೆಕ್ಸ್ಟ್ ಈ ಕೈಗಾರಿಕೆಗಳಿಗೆ ಏನಂತಂದ್ರೆ ವಾರ್ಷಿಕ ವಹಿವಾಟು ಎಷ್ಟು ಇರಬೇಕಪ್ಪ. ಓಕೆ, ವಾರ್ಷಿಕ ವಹಿವಾಟು ಎಷ್ಟು ಇರಬೇಕು ನೋಡ್ರಿ. ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ಕೊಳ್ರಿ, ಹೇಳ್ತೀನಿ ನೋಡ್ರಿ. ಇಲ್ಲಿ ಸತತವಾಗಿ 3 ವರ್ಷಗಳಿಂದ ಲಾಭದಲ್ಲಿ ಮುಂದುವರಿತಿರಬೇಕು. ಈ 3 ವರ್ಷಗಳಲ್ಲಿ ಯಾವುದಾದರೂ 1 ವರ್ಷ 2500 ಕೋಟಿ ಫಿಕ್ಸ್ ಕ್ವಶನ್ ಕೇಳ್ತಾರೆ ಟರ್ಮ್ಸ್ ಕಂಡೀಷನ್ ಮೇಲೆ. 2500 ಕೋಟಿ ಲಾಭ ಹೊಂದಿರಬೇಕು. ನವರತ್ನ ಕೈಗಾರಿಕೆಗಳು ಮಹಾರತ್ನ ಸ್ಥಾನಮಾನ ಕೊಡಬೇಕು ಕೈಗಾರಿಕೆಗಳು ಅಂತಂದ್ರೆ ಅಂಥ ಕೈಗಾರಿಕೆಗಳು ನವರತ್ನ ಸ್ಥಾನಮಾನವನ್ನು ಹೊಂದಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಈ ಮಹಾರತ್ನ ಕೈಗಾರಿಕೆಗಳ ವಾರ್ಷಿಕ ನಿವ್ವಳ ಮೌಲ್ಯ ಅಂತಂದ್ರೆ ಎನ್ಯುವಲ್ ನೆಟ್ ವ್ಯಾಲ್ಯೂ ಏನಿರಬೇಕು ಇಂಡಸ್ಟ್ರೀಸ್ಗಳಂತಂದ್ರೆ 10,000 crore ಇರಬೇಕು. ಇದು ಗೊತ್ತಿರಬೇಕು. ನೆಕ್ಸ್ಟ್ ಇದು ಇರಲಿಲ್ಲ ಅಂತಂದ್ರೆ ಏನಿರಬೇಕು ಅಂತ ಕೇಳಿದ್ರೆ ವಾರ್ಷಿಕ ವಹಿವಾಟು ಎಷ್ಟಿರಬೇಕು ಅಂತ ಕೇಳಿದ್ರೆ
ವಾರ್ಷಿಕ ವಹಿವಾಟು ಎಷ್ಟಿರಬೇಕು ಅಪ್ಪ ಅಂತ ಕೇಳಿದ್ರೆ ವಾರ್ಷಿಕ ವಹಿವಾಟು ಎಷ್ಟಿರಬೇಕು ಅಂತಂದ್ರೆ 20,000 ಕೋಟಿ ಇರಬೇಕು ಸ್ನೇಹಿತರೆ. ಎಷ್ಟು ಕೋಟಿ? 20,000 ಕೋಟಿ ಏನಿರಬೇಕು ಅಂತ ಕೇಳಿದ್ರೆ ವಾರ್ಷಿಕ ವಹಿವಾಟು ಅಂದ್ರೆ ಟ್ರಾನ್ಸಾಕ್ಷನ್ ಎಷ್ಟಿರಬೇಕು? 20,000 ಕ್ರೋಡ್ ಇರಬೇಕು. ಇದು ಗೊತ್ತಿರಬೇಕು ನಿಮಗೆ, ರೈಟ್. ನೆಕ್ಸ್ಟ್ ಏನಂತಂದ್ರೆ ಈ ಮಹಾರತ್ನ ಕೈಗಾರಿಕೆಗಳಿಗೆ ಸರ್ಕಾರದಿಂದ ಅನುಮತಿ ಇಲ್ಲದೆ ಎಷ್ಟು ಖರ್ಚು ಮಾಡೋಕ್ಕೆ ಅವಕಾಶ ಕೊಟ್ಟಾರಪ್ಪ ಎನ್ನುವಲ್ಲಿ ಅಂತ ಕೇಳಿದ್ರೆ ಸರ್ಕಾರದಿಂದ ಅನುಮತಿ ಇಲ್ಲದೆ ಎಷ್ಟು ಕೋಟಿವರೆಗೆ ಅಂತ ಕೇಳಿದ್ರೆ 5,000 ಕೋಟಿವರೆಗೆ 5,000 ಕೋಟಿವರೆಗೆ ಖರ್ಚು ಮಾಡಲು ಅವಕಾಶ ಕೊಟ್ಟಿದೆ. 5,000 ಕೋಟಿ ಸರ್ಕಾರದಿಂದ ಅನುಮತಿ ಇಲ್ಲದೆ ಎಷ್ಟು? 5,000 ಕೋಟಿವರೆಗೆ ಖರ್ಚು ಮಾಡಲು ಈ ಕೈಗಾರಿಕೆಗಳಿಗೆ ಅವಕಾಶ ನೀಡಲಾಗಿದೆ. ಓಕೆ, ಇಷ್ಟು ಗೊತ್ತಿರಬೇಕು. ಈಗೇನಂತಂದ್ರೆ ಮಹಾರತ್ನ ಕೈಗಾರಿಕೆಗಳು ಯಾವ್ಯಾವ ಅದಾವ ಒಟ್ಟು ಏನಂತಂದ್ರೆ ಮಹಾರತ್ನ ಕೈಗಾರಿಕೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಒಂದೇದು ಯಾವುದು ಅಂತಂದ್ರೆ ONGC ಅಂತ. ONGC ಮುಂದೆ ನಾನೇನಂತಾರೆ ಬರ್ಕೋತ ಹೋಗ್ತೀನಿ. ಏನಪ್ಪ ONGC ಅಂತಂದ್ರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಅಂತ ಕರಿತೀವಿ. ಓಕೆ, ONGC ಒಂದೇದು ಯಾವುದು ಅಂತ ಕೇಳಿದ್ರೆ ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಯಾವುದು? ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಒಂದೇದು. ಇದರ ಸ್ಟೇಟಸ್ ಯಾವಾಗ ಕೊಟ್ಟಾರಿ ಅಂತ ಕೇಳಿದ್ರೆ ಸ್ಟೇಟಸ್ ಕೊಟ್ಟಿದ್ದು ಯಾವಾಗ ಅಂತಂದ್ರೆ 2009 ಕೊಟ್ಟಾರ ಮಹಾರತ್ನ ಕೈಗಾರಿಕೆಗಳ ಸ್ಟೇಟಸ್. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿ ಒಳಗ. ಇದರ ಕೇಂದ್ರ ಕಚೇರಿಯಲ್ಲಿ ಅದ ನವದೆಹಲಿ. ಇದರ ಸ್ಟೇಟಸ್ ಕೊಟ್ಟಿದ್ದು ಯಾವಾಗ್ರಿ ಅಂತ ಕೇಳಿದ್ರೆ 2009 ಇದರ ಹೆಡ್ ಕ್ವಾರ್ಟರ್ ಇರೋದು ನವದೆಹಲಿ. ಮೊದಲು ಸ್ನೇಹಿತರೆ ಕೇಳ್ರಿ, ಇದರ ಕೇಂದ್ರ ಕಚೇರಿ ಮೊದಲು ನವದೆಹಲಿಯಲ್ಲಿ ಇರಲಿಲ್ಲ, ಡೆಹ್ರಾಡೂನ್ ಒಳಗಿತ್ತು. ಹಾಗಾದರೆ 2019 ಒಳಗೆ ಏನು ಮಾಡಿದ್ರು? ಡೆಹ್ರಾಡೂನ್ ಟು ಏನು ಮಾಡಿದ್ರು? ನವದೆಹಲಿಗೆ ಏನಂದ್ರೆ ವರ್ಗಾವಣೆ ಮಾಡ್ತಾರೆ. 2019 ಒಳಗೆ ಏನಂತಂದ್ರೆ ವರ್ಗಾವಣೆ ಮಾಡ್ತಾರೆ. ಇದು ನೆನಪಿಟ್ಕೊಳ್ಬೇಕು. ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಮಹಾರತ್ನ ಕೈಗಾರಿಕೆ ಸ್ಟೇಟಸ್ ಕೊಟ್ಟಿದ್ದಕ್ಕೆ 2009. ಇದರ ಹೆಡ್ ಕೊಟ್ಟಿರೋದು ಅಟ್ ಪ್ರೆಸೆಂಟ್ ನವದೆಹಲಿಯಲ್ಲಿ. ಮೊದಲು ಇತ್ತು ಎಲ್ಲಿ ಅಂತಂದ್ರೆ ಡೆಹ್ರಾಡೂನ್, ಉತ್ತರಾಖಂಡದ ಡೆಹ್ರಾಡೂನ್ ಒಳಗಿತ್ತು. ಭಾರತದ ಅತಿ ದೊಡ್ಡ ಡೌನ್ ಯಾವುದು ಅಂತ ಕೇಳಿದ್ರೆ ಡೆಹ್ರಾಡೂನ್ ಕ್ವಶನ್ ಆಗಿದೆ, ನೆನ್ಪಿಟ್ಕೊಳ್ಬೇಕು. ಎರಡನೇದು ಯಾವುದು ಅಂತಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಎರಡನೇದು ಯಾವುದು ಅಂತ ಕೇಳಿದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ನನ್ನ ರೈಟಿಂಗ್ ಸ್ವಲ್ಪ ಏನಂದ್ರೆ ಉಗಾಂಡನ್ ಲಿಪಿ ಇದ್ದಂಗೆ ಅದಾವ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಓಕೆ, ಅರ್ಥ ಆಗ್ತಾವ, ಅಷ್ಟೇನು ಖರಾಬ್ ಏನಿಲ್ಲ. ಬಟ್ ಹೆಂಗೆ ಬರೆದ್ರೆ ತಗಡೆ ಅವು ಏನು ಮಾಡೋಕ್ಕಾಗಿಲ್ಲ. ಈಗೇನಂತಂದ್ರೆ ಡಿಜಿಟಲ್ ಬೋರ್ಡ್ ಐತಿ ಸರ್, ಹೆಂಗೆ ಬೇಕಾದಂಗೆ ಬರಿಬಹುದಲ್ರಿ. ನೀವು ಹೆಂಗೆ ನೋಡ್ರಿ, ವಜ್ರ ಎಲ್ಲಿ ಇಟ್ಟರೆ ವಜ್ರನೇ ಇರ್ತೈತಿ, ತಗಡೆ ಎಲ್ಲಿ ಇಟ್ಟರೆ ತಗಡೆ ಇರ್ತೈತಿ, ಏನು ಮಾಡೋಕ್ಕಾಗಿಲ್ಲ. ಓಕೆ, ಹಾಗಾದ್ರೆ IOCL ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಇದರ ಕೇಂದ್ರ ಕಚೇರಿಯಲ್ಲಿ ಯಾರ್ದು ಇನ್ನೊಂದು ಕೇಳ್ಕೊಳ್ರಿ, ಯಾರು ರೈಟಿಂಗ್ ಚೆನ್ನಾಗಿರಂಗಿಲ್ಲಲ್ಲ ಅವ್ರು ಬೆಂಕಿ ಟ್ಯಾಲೆಂಟ್ ಇರ್ತಾರೆ ಅವ್ರು, ಹಂಗಂತೇಳಿ ನಾನಲ್ಲ. ಈಗ ಏನಂತಂದ್ರೆ ಸಂಶೋಧನೆ ಪ್ರಕಾರ ತಿಳಿದು ಬಂದಿದ್ದು, ಯಾರ್ದು ರೈಟಿಂಗ್ ಚೆನ್ನಾಗಿರಂಗಿಲ್ಲಲ್ಲ ಅವ್ರು ಬೆಂಕಿ ಟ್ಯಾಲೆಂಟ್ ಇರ್ತಾರಂತ. ಓಕೆ, ಹಂಗಂತ ನಾ ಹೇಳತ್ತಿಲ್ಲ, ಪಂಡಿತರು ಹೇಳ್ಯಾರ ಅದನ್ನು ಸಂಶೋಧನೆ ಮಾಡಿ, ಸರಿನಾ? ರೈಟ್. ಹಾಗಾದ್ರೆ ಇದರ ಸ್ಟೇಟಸ್ ಯಾವಾಗ ಕೊಟ್ಟಾರ್ರಿ ಅಂತ ಕೇಳಿದ್ರ, ಇದರ ಸ್ಟೇಟಸ್ ಕೊಟ್ಟಿದ್ದು 2009 ಕೊಟ್ಟಿದ್ದಾರ. ಇದರ ಕೇಂದ್ರ ಕಚೇರಿ ಸಹ ನವದೆಹಲಿ ಒಳಗೆ ಇದೆ. ಎಲ್ಲಿದೆ? ನವದೆಹಲಿ ಒಳಗೆ ಇದೆ. ಓಕೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಕೇಂದ್ರ ಕಚೇರಿ ಇರೋದು ಸಹ ಇಲ್ಲಿ ನವದೆಹಲಿ. ಇದರ ಸ್ಟೇಟಸ್ ಕೊಟ್ಟಿದ್ದು ಸಹ 2009 ಮಹಾರತ್ನ ಕೈಗಾರಿಕೆಗಳ. ನೆಕ್ಸ್ಟ್ ಮೂರನೇದು ಸೇಲ್ ಅಂದ್ರೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಸೇಲ್ ಅಂತಂದ್ರೆ ಸ್ಟೀಲ್ ಅಥಾರಿಟಿ ಆಫ್
ಇಂಡಿಯಾ ಲಿಮಿಟೆಡ್, ಇಂಡಿಯಾ ಲಿಮಿಟೆಡ್, ಲಿಮಿಟೆಡ್. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದರ ಸ್ಟೇಟಸ್ ಕೊಟ್ಟಿದ್ದು 2009 ಒಳಗೆ ಕೊಟ್ಟಿದ್ದಾರ. ಇದರ ಕೇಂದ್ರ ಕಚೇರಿ ಸಹ ನವದೆಹಲಿ ಒಳಗೆ, ನವದೆಹಲಿ. ಓಕೆ, ನವದೆಹಲಿ ಒಳಗೆ ಇದರ ಹೆಡ್ ಕ್ವಾರ್ಟರ್ ಇದೆ. ನೆಕ್ಸ್ಟ್ 4ನೇದು ಯಾವುದು ಅಂತ, 3ನೇದು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ 2009 ಸ್ಟೇಟಸ್ ಕೊಟ್ಟಿದ್ದಾರೆ, ನವದೆಹಲಿಯ ಹೆಡ್ ಕ್ವಾರ್ಟರ್ ಕಂಡು ಬರುತ್ತೆ. ನೆಕ್ಸ್ಟ್ NTPCL, NTPCL ಅಂದ್ರೆ ನ್ಯಾಷನಲ್ ಥರ್ಮಲ್, ಯಾವುದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಇದನ್ನು ಸಹ 2009 ಕೊಟ್ಟಿದ್ದಾರಾ. ಇದರ ಕೇಂದ್ರ ಕಚೇರಿ ಎಲ್ಲಿ ಅದ ಅಂತ ಕೇಳಿದ್ರೆ ನವದೆಹಲಿ ಒಳಗೆ ಇದರ ಕೇಂದ್ರ ಕಚೇರಿ ಕಂಡು ಬರ್ತದೆ. ಸರ್ ಎಲ್ಲ ನವದೆಹಲಿಯಲ್ಲಿ ಅದಾವಲ್ರಿ? ಹೌದು ಇದಾವ, ನಾ ಏನು ಮಾಡಲಿ? ಎಲ್ಲಿ ಅದ? ನವದೆಹಲಿ ಒಳಗೆ ಇರೋದನ್ನು ಹೇಳ್ತಿದ್ದೀವಿ. ಸೊ ಟಾಪ್ 4 ಏನಂತಂದ್ರೆ ಇವು ನವದೆಹಲಿಯಲ್ಲಿ ಇರೋದು ಎಟ್ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಏನಂತಂದ್ರೆ 5ನೇದು ಯಾವುದು ಅಂತಂದ್ರೆ CIL ಅಂತಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್, CIL ಅಂತಂದ್ರೆ ಕೋಲ್ ಇಂಡಿಯಾ ಲಿಮಿಟೆಡ್, ಯಾವ ಇಂಡಿಯಾ ಲಿಮಿಟೆಡ್? ಕೋಲ್ ಇಂಡಿಯಾ ಲಿಮಿಟೆಡ್. ಇದರ ಇದನ್ನು ಸ್ಟೇಟಸ್ ಕೊಟ್ಟಿದ್ದು 2011 ಒಳಗೆ, ಇದರ ಸ್ಟೇಟಸ್ ಕೊಟ್ಟಿದ್ದು 2011 ಒಳಗೆ. ಇದರ ಹೆಡ್ ಕ್ವಾರ್ಟರ್ ಇರೋದು ಕೋಲ್ಕತ್ತಾ. ಓಕೆ, ಕೋಲ್ಕತ್ತಾ ಮೊದಲು ಕಲ್ಕತ್ತಾ ಇತ್ತಿದು. ಏನಿತ್ತು 2001 ಒಳಗೆ ಏನು ಮಾಡಿದ್ರು? ಮೊದಲು ಕಲ್ಕತ್ತಾ ಇತ್ತು, ಕಲ್ಕತ್ತಾ ಅಂತೇಳಿ ಇತ್ತು. ನೆಕ್ಸ್ಟ್ 2001 ಏನು ಮಾಡಿದ್ರು? ಕಲ್ಕತ್ತಾ ಟು ಏನು ಮಾಡಿದ್ರು? ಕೋಲ್ಕತ್ತಾ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಕೋಲ್ ಇಂಡಿಯಾ ಲಿಮಿಟೆಡ್ 2011 ಇದರ ಸ್ಟೇಟಸನ್ನು ಕೊಟ್ಟಾರ ಮಹಾರತ್ನ ಇಂಡಸ್ಟ್ರೀಸ್ದು. ಓಕೆ, ಹಾಗಾದ್ರೆ ಇದರ ಹೆಡ್ ಕ್ವಾರ್ಟರ್ ಇರೋದು ಪ್ರೆಸೆಂಟ್ ಎಲ್ಲಿ ಅಂದ್ರೆ ಕೋಲ್ಕತ್ತಾದಲ್ಲಿ ಇರೋದನ್ನು ನಾವು ನೋಡ್ತೀವಿ. 5 ಆದವು. ಇನ್ನು ಎಷ್ಟು ಅಂದ್ರೆ 6 ಇಂಡಸ್ಟ್ರೀಸ್ಗಳು ಹೇಳಬೇಕು. ನೆಕ್ಸ್ಟ್ ಸ್ಲೈಡಲ್ಲಿದೆ. ಓಕೆ, ಹೋಗೋಣ. ರೈಟ್, ಎಲ್ಲರೂ ಏನಂದ್ರೆ ಪರ್ಫೆಕ್ಟ್ ಆಗಬೇಕು. ನಾಳೆ ಅಂದ್ರೆ ಎಲ್ಲರೂ ಏನಂತಂದ್ರೆ ನಿಧಿಗಳನ್ನ ಕನ್ವರ್ಸ್ತಿರ್ಬೇಕು. ಮಹಾರತ್ನ ಕೈಗಾರಿಕೆಗಳು 11 ಬರಬೇಕು ಎಲ್ರಿಗೂ. ರೈಟ್, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ಬೇಲ್ ಅಂತೇಳಿ ಬರ್ತದೆ. ಬೇಲ್ ಅಂತಂದ್ರೆ ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಎಲೆಕ್ಟ್ರಾನಿಕ್ ಅಲ್ಲ, ಎಲೆಕ್ಟ್ರಿಕಲ್ ಲಿಮಿಟೆಡ್ ಅಂತಂದ್ರೆ ನಮ್ದು ಬೆಂಗಳೂರಲ್ಲಿ ಬರುವಂಥದ್ದು. ಅದು ಮಹಾರತ್ನ ಅಲ್ಲ, ಅದು ನವರತ್ನ. ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತಂದ್ರೆ ನವರತ್ನ, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಇದು ನವದೆಹಲಿ ಒಳಗೆ ಹೆಡ್ ಕ್ವಾರ್ಟರ್ ಇರೋದು ಇದು. ಓಕೆ, ಕರೆಕ್ಟ್ ನೋಡ್ಕೊಳ್ರಿ. ಭಾರತ್ ಹೆವಿ ಎಲೆಕ್ಟ್ರಿಕಲ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್. ಇದರ ಸ್ಟೇಟಸ್ ನೀಡಿದ್ದು ಯಾವಾಗ ಅಂತ ಕೇಳಿದ್ರೆ 2013 ಒಳಗೆ ನೀಡಿದಾರ. ಇದರ ಕೇಂದ್ರ ಕಚೇರಿ ಇದೆ ರೀ ನವದೆಹಲಿ. ಎಲ್ಲಿದೆ? ನವದೆಹಲಿ ಒಳಗೆ ಇದರ ಕೇಂದ್ರ ಕಚೇರಿ ಇರೋದನ್ನು ನೋಡ್ತೀವಿ. ಓಕೆ, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಕೊಟ್ಟಿದ್ದು 2013 ಒಳಗೆ, ಕೇಂದ್ರ ಕಚೇರಿ ಇರೋದು ನವದೆಹಲಿ ಒಳಗೆ. ನೆಕ್ಸ್ಟ್ ಬರೋದು ಏನಂತಂದ್ರೆ ಗೇಲ್ ಅಂದ್ರೆ ಮತ್ತೆ ಕ್ರಿಸ್ ಗೇಲ್ ಅಲ್ಲ ಮತ್ತು. ಓಕೆ, ಇದು ಬೇರೆ ಐತಿ. ಗ್ಯಾಸ್ ಅಥಾರಿಟಿ ಆಫ್, ಯಾವುದು? ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಓಕೆ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಹಾಗಾದರೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಹಾಗಾದರೆ ಇದರ ಕೇಂದ್ರ ಕಚೇರಿ ಇದರ ಸ್ಟೇಟಸ್ ಕೊಟ್ಟಿದ್ದು 2013 ಒಳಗೆ. ಇದರ ಕೇಂದ್ರ ಕಚೇರಿ ಸಹ ನವದೆಹಲಿ ಒಳಗೆ ಇದೆ. ಎಲ್ಲಿದೆ? ನವದೆಹಲಿ ಒಳಗೆ ಇದರ ಕೇಂದ್ರ ಕಚೇರಿ ನೋಡ್ತೀವಿ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ನೆಕ್ಸ್ಟ್ BPCL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಯಾವುದು? ಭಾರತ್ ಪೆಟ್ರೋಲಿಯಂ, ಯಾವುದು? ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ,
ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇದರ ಸ್ಟೇಟಸ್ ಯಾವಾಗ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಇದನ್ನ 2017 ಒಳಗೆ ಕೊಟ್ಟಿದ್ದಾರೆ. 2013ರಲ್ಲಿ ಇದರ ಸ್ಥಾನಮಾನವನ್ನು ಕೊಟ್ಟಾರ. ಇದರ ಕೇಂದ್ರ ಕಚೇರಿ ಇದೆ ರೀ ಮುಂಬೈನಲ್ಲಿ. ಎಲ್ಲಿದೆ? ಓಕೆ, BPCL ಕೇಂದ್ರ ಕಚೇರಿ ಇರೋದು ಮುಂಬೈಯಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರೋದನ್ನು ನಾವು ನೋಡ್ತೀವಿ. ಅದೇ ಥರ ಏನಂದ್ರೆ HPCL ಅಂತೇಳಿ ಬರ್ತದ. HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಹಾಗಾದ್ರೆ ಇದು HPCL ಇದರ ಸ್ಟೇಟಸ್ ಕೊಟ್ಟಿದ್ದು ಯಾವಾಗ ಅಂತ ಕೇಳಿದ್ರೆ 2019 ಅಕ್ಟೋಬರ್ 26ಗೆ ಏನಂದ್ರೆ ಇದರ ಸ್ಟೇಟಸ್ ಕೊಟ್ಟಿದ್ದಾರ. ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿ ಅಂತ ಕೇಳಿದ್ರೆ ಇದರ ಕೇಂದ್ರ ಕಚೇರಿ ಇರೋದು ಸಹ ಮುಂಬೈ ಒಳಗ. ಇದರ ಕೇಂದ್ರ ಕಚೇರಿ ಎಲ್ಲಿ ಐತಿ? ಮುಂಬೈ ಒಳಗ. ಓಕೆ, ನೆಕ್ಸ್ಟ್ 10ನೇದು ಯಾವುದು ಅಂತ ಕೇಳಿದ್ರೆ ಪವರ್ ಗ್ರಿಡ್ ಫಿನಾನ್ಸ್ ಕಾರ್ಪೊರೇಷನ್ ಅಂತೇಳಿ. ನೋಡ್ರಿ, HPCL ಮತ್ತು PGCL ಎಟ್ ಎ ಟೈಮ್ ಒಂದೇ ಸಲ ಕೊಡ್ತಾರೆ ಇದರ ಸ್ಟೇಟಸ್. ಓಕೆ, PGCL ಅಂತಂದ್ರೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಪವರ್ ಗ್ರಿಡ್ ಕಾರ್ಪೊರೇಷನ್ ಲಿಮಿಟೆಡ್. ಕಾರ್ಪೊರೇಷನ್ ಲಿಮಿಟೆಡ್. ಪವರ್ ಗ್ರಿಡ್ ಕಾರ್ಪೊರೇಷನ್ ಮುಂದೆ ಲಿಮಿಟೆಡ್. ಇದರ ಸ್ಟೇಟಸ್ ಕೂಡ ಸೇಮ್ ಡೇಟಿಗೆ ಕೊಟ್ಟಾರ. 2019 ಅಕ್ಟೋಬರ್ 26ಗೆ ಕೊಟ್ಟಿದ್ದಾರ. ಇದರ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತಂದ್ರೆ ಗುರುಗಾಂವ, ಹರಿಯಾಣದ ಗುರುಗಾಂವ. ಎಲ್ಲಿ? ಹರಿಯಾಣದ ಯಾವ ಗಾಂವ್? ಗುರುಗ್ರಾಮ ಅಥವಾ ಗುರುಗಾಂವ. ಯಾವ ಗಾಂವ? ಗುರುಗಾಂವ್ ಅಂದ್ರೆ ಒಂದೇ, ಗುರುಗ್ರಾಮ ಅಂದ್ರೆ ಒಂದೇ. ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ. ಲಾಸ್ಟ್ ಒಂದು ಯಾವುದು ಅಂತಂದ್ರೆ PFCL ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಕಾರ್ಪೊರೇಷನ್ ಮುಂದೆ ಲಿಮಿಟೆಡ್. ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಓಕೆ, ಇದರ ಸ್ಟೇಟಸ್ ಕೊಟ್ಟಿದ್ದು ಯಾವಾಗ್ರಿ ಅಂತ ಕೇಳಿದ್ರೆ ಮೊನ್ನೆ ಕೊಟ್ಟಿದ್ದಾರೆ. 2021 ಅಕ್ಟೋಬರ್ ಎಷ್ಟಕ್ಕೆ ಅಂತ ಕೇಳಿದ್ರೆ 12ಗೆ ಕೊಟ್ಟಿದ್ದಾರೆ. ಕೇಂದ್ರ ಕಚೇರಿ ಇರೋದು ನವದೆಹಲಿ. ಓಕೆ, ಇತ್ತೀಚೆಗೆ ಸೇರಿಸಿದಾರಲ್ಲ. ಹಾಗಾದ್ರೆ ಈ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಸ್ಟೇಟಸ್ ಕೊಟ್ಟಿದ್ದು 2021 ಅಕ್ಟೋಬರ್ 12ಗೆ ಕೊಟ್ಟಿದ್ದಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿ ಅಂತಂದ್ರೆ ನವದೆಹಲಿ. ಹಾಗಾದ್ರೆ ಪವರ್ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಥಾಪನೆ ಆಗಿದೆ ಯಾವಾಗ? ಉಳ್ಕಿದೆಲ್ಲ ನೋಡ್ಕೊಳ್ಬೇಕು ನೀವು. ಸ್ಥಾಪನೆ ಆಗಿದೆ ಯಾವಾಗ? ಈಗ ಇತ್ತೀಚೆಗೆ ಸೇರಿದೆ ಅಲ್ಲ, ಅದನ್ನು ಕ್ವಶನ್ ಕೇಳಿದ್ರೆ ಕೇಳ್ಬೋದು. ಇದು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 1968 ಸ್ಥಾಪನೆ ಆಗ್ಯದ. ಇದೇ ಥರ ಏನಂದ್ರೆ ಮ್ಯಾಲಿಂದ ಎಲ್ಲವೂ ಕೂಡ ಏನಂತಂದ್ರೆ ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ ನೋಡ್ಕೊಂಡ್ರೆ ಸಾಕಾಗ್ತದ. ಇತ್ತೀಚೆಗೆ ಸೇರಿದೆ ಅಲ್ಲ, ಇದು ಒಂದು ನಾನು ಹೇಳಿದ್ದೀನಿ ಸ್ಥಾಪನೆ ಆಗಿದೆ 1968. ಪಂಚವಾರ್ಷಿಕ ಯೋಜನೆಗಳ ರಜಾ ಅವಧಿ ಇರ್ತದೆ ಅವಾಗ. ಓಕೆ, ಫಸ್ಟ್ ಫೈರ್ ಪ್ಲಾನ್ ಹಾಲಿಡೇ ಪೀರಿಯಡ್ ಇರ್ತೈತಿ. ಓಕೆ, ಫಸ್ಟ್ ಹಾಲಿಡೇ ಪೀರಿಯಡ್ ಟೈಮಲ್ಲಿ ಏನು ಮಾಡ್ತಾರೆ? ಇದನ್ನು ಸ್ಥಾಪನೆ ಮಾಡ್ತಾರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್. 10 ಆದವು ನೋಡ್ರಿ. ಕರೆಕ್ಟಾಗಿ ಏನಂದ್ರೆ ನೀಟಾಗಿ ಇದನ್ನು ಪರ್ಫೆಕ್ಟ್ ಆಗಿಬಿಡ್ರಿ ಎಲ್ಲರೂ. ಓಕೆ, ನನ್ನ ಕಡೆ ಒಂದು ಕೋಡ್ ವರ್ಡ್ ಇತ್ತು, ಬಟ್ ಕೋಡ್ ವರ್ಡ್ ಇಲ್ಲಿ ಮಾಡೋಕ್ಕೆ ಬರೋಂಗಿಲ್ಲ. ಆಫ್ಲೈನ್ ಆಗಿದ್ರೆ ಕೋಡ್ ವರ್ಡ್ ಎಲ್ಲ ಚೆನ್ನಾಗಿ ಕಲಿಸ್ತಿದ್ದೀವಿ. ಇರ್ಲೀಗ ರೈಟ್. ಹಾಗಾದರೆ ಭಾರತದಲ್ಲಿ ಮಿನಿರತ್ನ, ನವರತ್ನ, ಮಹಾರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ಕೊಡೋರು ಯಾರು ಅಂತ ಕೇಳಿದ್ರೆ ಯಾರಂತಂದ್ರೆ ಸಾರ್ವಜನಿಕ ಭಾರಿ ಗಾತ್ರದ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮ ಸಚಿವಾಲಯದವ್ರು ಕೊಡ್ತಾರೆ. ಓಕೆ, ಯಾರು ಕೊಡ್ತಾರೆ ಈ ಸ್ಟೇಟಸ್ ಅಂತ ಕೇಳಿದ್ರೆ ಭಾರಿ ಗಾತ್ರದ ಕೈಗಾರಿಕೆಗಳು. ಯಾವ ಗಾತ್ರದ? ಭಾರಿ ಗಾತ್ರದ ಕೈಗಾರಿಕೆಗಳು ಭಾರಿ ಗಾತ್ರದ ಕೈಗಾರಿಕೆಗಳು ಹಾಗೂ ಸಾರ್ವಜನಿಕ ಉದ್ಯಮ ಸಚಿವಾಲಯದವರು ಕೊಡ್ತಾರೆ. ಸಚಿವಾಲಯದವರು ನೀಡಲಾಗ್ತದ. ಓಕೆ, ಭಾರಿ ಗಾತ್ರದ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮ ಸಚಿವಾಲಯದವರು ಈ ಸ್ಥಾನಮಾನವನ್ನು ಕೊಡ್ತಾರೆ. ಮಿನಿರತ್ನ, ನವರತ್ನ, ಮಹಾರತ್ನ ಕೈಗಾರಿಕೆಗಳ ಸ್ಥಾನಮಾನವನ್ನು ಕೊಡ್ತಾರೆ ಸ್ನೇಹಿತರೆ. ಓಕೆ, ಇದು ಗೊತ್ತಿರಬೇಕು. ಇಂಗ್ಲೀಷ್ ಒಳಗೆ ಹೇಳ್ತೀವಿ ದಿ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಆ್ಯಂಡ್
heavy industries and public enterprises public enterprises ದವರು ಕೊಡ್ತಾರೆ ಪಬ್ಲಿಕ್ ಎಂಟರ್ಪ್ರೈಸಸ್ದವರು ಇದರ ಸ್ಟೇಟಸನ್ನು ಕೊಡ್ತಾರೆ ಸ್ನೇಹಿತರೆ. ನೆನಪಿಟ್ಕೊಳ್ಬೇಕು, ಬಂಗಾರದ ಅಕ್ಷರ ಒಳಗೆ ಬರ್ಕೊಡ್ರಿ, ಇದು ಇಂಪಾರ್ಟೆಂಟ್. ಇದನ್ನೇ ಕೇಳ್ತಾರೆ ನಿಮಗೆ ಭಾರತದಲ್ಲಿ ಹೇಳಿಕೆ ರೂಪದಲ್ಲಿ ಕೇಳ್ತಾರೆ. ಭಾರತದಲ್ಲಿ ಮಿನಿರತ್ನ, ನವರತ್ನ, ಮಹಾರತ್ನ ಕೈಗಾರಿಕೆಗಳನ್ನು ಕೊಡೋರು ಯಾರು ಅಂತ ಕೇಳಿದ್ರೆ ಇದು. ಹಾಗಾದರೆ ಇದು ಭಾರಿ ಗಾತ್ರದ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ ಸಚಿವಾಲಯ ಎಲ್ಲಿ ಬರ್ತಿತ್ತು ಅಂದ್ರೆ ಭಾರತದ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡ್ತಿತ್ತು. ಯಾವುದು? ಕೈಗಾರಿಕೆ ಮತ್ತು ವಾಣಿಜ್ಯ ಸಚಿವಾಲಯದ ಅಧೀನದಲ್ಲಿ ಕೆಲಸ ಮಾಡ್ತಾರ. ಓಕೆ, ನಮಗೆ ಏನಂತಂದ್ರೆ ಕೇಂದ್ರದಲ್ಲಿ ಏನಂತಾರೆ, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಯಾರಾದರ, ಮತ್ತು ನಮ್ಮಲ್ಲಿ ಏನಂತಂದ್ರೆ ಭಾರಿ ಗಾತ್ರದ ಕೈಗಾರಿಕಾ ಮತ್ತು ವಾಣಿಜ್ಯ ಸಚಿವರು ಯಾರಾದರ ಸ್ಟೇಟ್ ಗೌರ್ಮೆಂಟ್ ಅಂತೇಳಿ ನೋಡ್ಕೊಳ್ಬೇಕು. ಇದು ಏನಂತಂದ್ರೆ ಕಾಂಪಿಟೇಟಿವ್ ಓದುವಂಥ ಸ್ಕಿಲ್ ರೀ ಇದು, ಸರಿನಾ? ರೈಟ್. ಇದಕ್ಕೆ ಏನಂತಂದ್ರೆ ನಿಮಗೆ ಕ್ಲಾಸಿಫಿಕೇಶನ್ಸ್ ಆಫ್ ಇಂಡಸ್ಟ್ರೀಸ್ ಇಲ್ಲಿ ಕಂಪ್ಲೀಟ್ ಆಗ್ತದ. ನೆಕ್ಸ್ಟ್ ಏನಂತಂದ್ರೆ ಎಕನಾಮಿಕ್ಸ್ ಪ್ರಕಾರ ಏನಂತಂದ್ರೆ ಇಂಡಸ್ಟ್ರಿಯಲ್ ಪಾಲಿಸೀಸ್ಗಳು ಬರ್ತಾವೆ ಕೆಲವೊಂದು, ಅದನ್ನು ನೋಡ್ಕೋತಾ ಹೋಗೋಣ. ಈಗ ಯಾವ ಪಾಲಿಸಿ? ಕೈಗಾರಿಕಾ ನೀತಿಗಳು. ಯಾವುದ್ರ ಬಗ್ಗೆ ಓದ್ಬೇಕೀಗ? ಕೈಗಾರಿಕಾ ನೀತಿಗಳು. ಇಂಗ್ಲೀಷ್ ಒಳಗೆ ಹೇಳ್ತೀವ್ರಿ ಇದಕ್ಕೆ ಇಂಡಸ್ಟ್ರಿಯಲ್ ಪಾಲಿಸೀಸ್ ಅಂತೇಳಿ. ಇಂಡಸ್ಟ್ರಿಯಲ್ ಪಾಲಿಸೀಸ್ ನೋಡ್ರಿ, ನಾವು ಕೈಗಾರಿಕೆಗೆ ಸಂಬಂಧಪಟ್ಟಂಗೆ ಬಹಳಷ್ಟು ನೀತಿಗಳನ್ನು ನೋಡ್ತೀವಿ. ಯಾವ್ಯಾವ ನೀತಿಗಳು ನೋಡ್ರಿ, ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂತಂದ್ರೆ ನೋಡಿದಾಗ ಏನಂದ್ರೆ ಇಂಪಾರ್ಟೆಂಟ್ ನೀತಿಗಳು ಯಾವ್ದು ಅಂತಂದ್ರೆ ಮೊದಲನೇ ಕೈಗಾರಿಕಾ ನೀತಿ, ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ. ಓಕೆ, 1948 ಇಂಡಸ್ಟ್ರಿಯಲ್ ಪಾಲಿಸಿ, 1956 ಇಂಡಸ್ಟ್ರಿಯಲ್ ಪಾಲಿಸಿ, ನೆಕ್ಸ್ಟ್ 1969 ಇಂಡಸ್ಟ್ರಿಯಲ್ ಪಾಲಿಸಿ, 1973 ಇಂಡಸ್ಟ್ರಿಯಲ್ ಪಾಲಿಸಿ, ನೆಕ್ಸ್ಟ್ ಏನಂತಂದ್ರೆ 1977 ಇಂಡಸ್ಟ್ರಿಯಲ್ ಪಾಲಿಸಿ, ನೆಕ್ಸ್ಟ್ 1980 ಇಂಡಸ್ಟ್ರಿಯಲ್ ಪಾಲಿಸಿ, ನೆಕ್ಸ್ಟ್ 1985 ಇಂಡಸ್ಟ್ರಿಯಲ್ ಪಾಲಿಸಿ, ನೆಕ್ಸ್ಟ್ 1991 ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಅಂತೇಳಿ ಬರ್ತದ, ಆರ್ ನ್ಯೂ ಎಕನಾಮಿಕ್ ಪಾಲಿಸಿ ಅಂತೇಳಿ ಕೂಡ ಕರಿತೀವಿ. ಇವೆಲ್ಲಗಳ ಕುರಿತು ಡಿಟೇಲ್ ಆಗಿ ನೋಡ್ತೀವಿ ನಾವೀಗ. ಓಕೆ, ಮೊದಲನೆಯ ಕೈಗಾರಿಕಾ ನೀತಿ, ಫಸ್ಟ್ ಇಂಡಸ್ಟ್ರಿಯಲ್ ಪಾಲಿಸಿ, ಮೊದಲನೆಯ ಕೈಗಾರಿಕಾ ನೀತಿ ಅಂತೇಳಿ ಕರಿತೀವಿ. ಯಾವ ಕೈಗಾರಿಕಾ ನೀತಿ? ಮೊದಲನೆಯ ಕೈಗಾರಿಕಾ ನೀತಿ. ಹಾಗಾದ್ರೆ ಈ ಕೈಗಾರಿಕಾ ನೀತಿ ಜಾರಿಗೆ ಬಂದಿದೆಯೋ ಡೇಟ್ ಇಂಪಾರ್ಟೆಂಟ್, ಬಂಗಾರದ ಅಕ್ಷರ ಒಳಗೆ ನೋಡ್ರಿ 1948 ಏಪ್ರಿಲ್ 6 ಒಳಗೆ ಏನಂತಂದ್ರೆ ಇದು ಜಾರಿಗೆ ಬಂದೈತಿ. ಕೆಲವೊಂದು ಆಥರ್ ಬುಕ್ ಒಳಗೆ ಏನಂತಂದ್ರೆ ಏಪ್ರಿಲ್ 8 ಅಂತೇಳಿ ಕೊಟ್ಟಿದ್ದಾರೆ, ಬಟ್ ಏಪ್ರಿಲ್ 8 ಅಲ್ಲ. ನಾನು ಕೂಡ ಬಹಳಷ್ಟು ಬುಕ್ಗಳನ್ನು ನೋಡಿದಾಗ ಅಂತಿಮವಾಗಿ ಗೊತ್ತಾಯಿತು ಏಪ್ರಿಲ್ 6 ಅಂತ. ಓಕೆ, 1948 ಏಪ್ರಿಲ್ 6. ಇನ್ನು ಕೆಲವೊಂದು ಪಂಡಿತರು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಏಪ್ರಿಲ್ 1 ಇರ್ಬೋದಲ್ಲ, ಯಾಕಂದ್ರೆ ನಮ್ಮ ಎಕನಾಮಿಕ್ ಇಯರ್ ಸ್ಟಾರ್ಟ್ ಆಗೋದು ಏಪ್ರಿಲ್ 1ರಿಂದ ಮಾರ್ಚ್ 31 ನಮ್ಮ ಎಕನಾಮಿ ಇಯರ್ ಇರ್ತದೆ. ಸೊ ಅದು ಇರ್ಬೋದು ಅಂತೇಳಿ ಏಪ್ರಿಲ್ 1 ಹಾಕುವಂಥ ಸಾಧ್ಯತೆಗಳು ಇರ್ತಾವೆ ನಮ್ಮ ಮಂದಿ, ಬಟ್ ಏಪ್ರಿಲ್ 1 ಅಲ್ಲ, ಸರಿನಾ? ಏಪ್ರಿಲ್ 6. ಹಾಗಾದ್ರೆ ಈ ಮೊದಲನೇ ಕೈಗಾರಿಕಾ ನೀತಿ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಇದು ಭಾರತದ ಇದು ಭಾರತದ ಭಾರತದ ಇರಲಿ ಅಥವಾ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಕೂಡ ಯಾವುದು ಇಂಡಸ್ಟ್ರಿಯಲ್ ಪಾಲಿಸಿಗಳು ಆಗಿರಲಿಲ್ಲ ನಮ್ಮಲ್ಲಿ. ಓಕೆ, ಇದು ಏನಂತಂದ್ರೆ ಭಾರತದ ಮೊದಲ ಕೈಗಾರಿಕಾ ನೀತಿ ಆಗ್ಯದ. ಯಾವುದಾಗಿದೆ? ಭಾರತದ ಮೊದಲ ಏನಾಗ್ಯದ? ಕೈಗಾರಿಕಾ ನೀತಿಯಾಗಿದೆ. ಕೈಗಾರಿಕಾ ನೀತಿ ಇದಾಗಿದೆ. ಓಕೆ, ಯಾವುದಂತಂದ್ರೆ 1948 ಏಪ್ರಿಲ್ 6 ಇಂಡಸ್ಟ್ರಿಯಲ್ ಪಾಲಿಸಿ. ಹಾಗಾದ್ರೆ ಈ ಕೈಗಾರಿಕಾ ನೀತಿಯ ಅನ್ವಯ, ಈ 1948ರ ಕೈಗಾರಿಕಾ ನೀತಿ ಅನ್ವಯ, ಈ ಕೈಗಾರಿಕಾ ನೀತಿಯ ಅನ್ವಯ ಭಾರತ ಎಂಥ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದೆ ಅಂತ ಕೇಳಿದ್ರೆ ಭಾರತವು ಎಂಥ ಆರ್ಥಿಕ ವ್ಯವಸ್ಥೆ ಅಂತ ಕೇಳಿದ್ರೆ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು, ಮಿಕ್ಸ್ಡ್ ಎಕನಾಮಿಯನ್ನು ಅಳವಡಿಸಿಕೊಂಡಿವಿ. ನಿಮಗೆಲ್ಲರಿಗೂ ಗೊತ್ತು ಭಾರತ ಎಂಥ ಎಕನಾಮಿಯನ್ನು ಅಳವಡಿಸಿಕೊಂಡಿದೆ ಅಂತ ಕೇಳಿದ್ರೆ ಭಾರತವು ಮಿಕ್ಸ್ಡ್ ಎಕನಾಮಿಯನ್ನು ಅಳವಡಿಸಿಕೊಂಡಿದೆ ಅಂತೇಳಿ ಹೇಳ್ಬೋದು. ಓಕೆ, ಇದೇ ಕೈಗಾರಿಕಾ ನೀತಿ ಅನ್ವಯ 1948ರ ಮೊದಲ ಕೈಗಾರಿಕಾ ನೀತಿಯ ಅನ್ವಯನೇ
ಭಾರತವು ಮಿಕ್ಸ್ಡ್ ಎಕನಾಮಿ. ಆಲ್ರೆಡಿ ಹೇಳಿ ನಿಮ್ಗೆ, ಸರ್ಕಾರ ಮತ್ತು ಖಾಸಗಿಯವರು ಏನಂತಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು, ಎಕನಾಮಿಕ್ಸ್ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ಕೊಂಡು ಹೋಗುವಂತಿದ್ರೆ ಮತ್ತು ನಿಯಂತ್ರಣ ಮಾಡುವಂತಿದ್ರೆ ಅದನ್ನು ಏನಂತ ಕರೀತಾರ, ಮಿಶ್ರ ಆರ್ಥಿಕ ವ್ಯವಸ್ಥೆ, ಮಿಕ್ಸ್ಡ್ ಎಕನಾಮಿ ಅಂತೇಳಿ ಕರೀತಾರ. ಬೇಸಿಕ್ ಕಾನ್ಸೆಪ್ಟ್ ಹೇಳುವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ಅದ್ರ ಬಗ್ಗೆ. ಓಕೆ ರೈಟ್. ನೆಕ್ಸ್ಟ್ ಏನಂತಂದ್ರೆ ಈ ಕೈಗಾರಿಕಾ ನೀತಿಗಳು ನೋಡ್ರಿ. ಹಾಗಾದ್ರೆ ಈ ಕೈಗಾರಿಕಾ ನೀತಿಯು ಕೈಗಾರಿಕೆಗಳನ್ನು ಕರೆಕ್ಟ್ ನೋಡಬೇಕು. ಈ ಕೈಗಾರಿಕಾ ನೀತಿ, ಓಕೆ, ಈ ಕೈಗಾರಿಕಾ ನೀತಿ ಕೈಗಾರಿಕೆಗಳನ್ನು ಏನುಗಳಾಗಿ, ಪಟ್ಟಿಗಳಾಗಿ ವಿಂಗಡಣೆ ಮಾಡಿತ್ತು. ಪಟ್ಟಿಗಳಾಗಿ ವಿಂಗಡಣೆ ಮಾಡಿತ್ತು. ಕೈಗಾರಿಕೆಗಳನ್ನು ಏನುಗಳಾಗಿ ವಿಂಗಡಣೆ ಮಾಡಿತ್ತು ಅಂತಂದ್ರೆ ಪಟ್ಟಿಗಳಾಗಿ ವಿಂಗಡಣೆ ಮಾಡಿತ್ತು. 1948 ಇಂಡಸ್ಟ್ರಿಯಲ್ ಪಾಲಿಸಿ. ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿರ್ತದೆ, ನೆನ್ಪಿಟ್ಕೊಳ್ರಿ. ನೋಡ್ರಿ, ನಮ್ಗೆ ICL ಲಿಸ್ಟ್ಗಳು ಬರ್ತಾವ. ICL ಏನಂತಂದ್ರೆ 7ನೇ ಅನುಸೂಚಿ, 7th ಶೆಡ್ಯೂಲ್ ಎದರ ಬಗ್ಗೆ ಹೇಳ್ತಿತ್ತು ಅಂತಂದ್ರೆ ಲಿಸ್ಟ್ ಬಗ್ಗೆ ಹೇಳ್ತೈತಿ. ಅಲ್ಲಿ ಏನಂತಂದ್ರೆ 3 ಲಿಸ್ಟ್ಗಳು ಬರ್ತಾವೆ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಾನ್ಕರೆಂಟ್ ಲಿಸ್ಟ್ ಅಂತೇಳಿ ಬರ್ತಾವೆ ಅಲ್ಲಿ. ಸೊ ಇಲ್ಲಿ ಕೂಡ 3 ಲಿಸ್ಟ್ ಬರ್ತಾವೆ ನಮ್ಮಲ್ಲಿ. ಬಟ್ ಅಲ್ಲಿ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅವರು. ಯೂನಿಯನ್ ಲಿಸ್ಟ್ ಒಳಗೆ ಎಷ್ಟು ಸಬ್ಜೆಕ್ಟ್ ಬರ್ತಾವ, ಸ್ಟೇಟ್ ಲಿಸ್ಟ್ ಒಳಗೆ ಎಷ್ಟು ಸಬ್ಜೆಕ್ಟ್ ಬರ್ತಾವ, ಕಾನ್ಕರೆಂಟ್ ಲಿಸ್ಟ್ ಒಳಗೆ ಯಾವ್ಯಾವ ವಿಷಯಗಳು ಬರ್ತಾವ, ಅದರ ಬಗ್ಗೆ ICL ಸ್ಟಡಿ ಮಾಡಿದ್ರೆ ನಾವು ಯಾವ್ಯಾವ ಲಿಸ್ಟಲ್ಲಿ ಯಾವ್ಯಾವ ಇಂಡಸ್ಟ್ರೀಸ್ಗಳು ಬರ್ತಾವ ಅದನ್ನು ಕುರಿತು ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಹಾಗಾದ್ರೆ ನೋಡ್ರಿ, ಇಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಾನ್ಕರೆಂಟ್ ಲಿಸ್ಟ್ ಅಂತೇಳಿ 3 ಪಾರ್ಟ್ಸಲ್ಲಿ ವಿಂಗಡಣೆ ಮಾಡಿರ್ತೀವಿ. ಹಾಗಾದ್ರೆ ಯೂನಿಯನ್ ಲಿಸ್ಟಲ್ಲಿ ಬರುವಂಥ ಎಲ್ಲ ಕೈಗಾರಿಕೆಗಳು ಏನಾದವಲ್ಲ, ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ಕೈಗಾರಿಕೆಗಳು ಎಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಾವೆ. ಯಾವ ಸರ್ಕಾರದ ಅಧೀನದಲ್ಲಿ ಇರ್ತಾವ? ಇವೆಲ್ಲ ಏನು ಆದವಲ್ಲ ಕೈಗಾರಿಕೆಗಳು, ಇವೆಲ್ಲ ಯಾರ ಅಧೀನದಲ್ಲಿ ಇರ್ತಾವ? ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಾವ್ರಿ. ಅವು ಯಾವ ಸರ್ಕಾರ? ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಾವ್ರಿ ಇವೆಲ್ಲ ಕೈಗಾರಿಕೆಗಳು. ಕೇಂದ್ರ ಪಟ್ಟಿಯಲ್ಲಿರುವಂಥ ಕೈಗಾರಿಕೆಗಳು ಎಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಾವೆ. ಯಾವ ಸರ್ಕಾರದ ಅಧೀನದಲ್ಲಿ ಇರ್ತಾವ? ಕೇಂದ್ರ ಸರ್ಕಾರದ. ಒಂದೇದು ಯಾವುದು ಅಂತಂದ್ರೆ ಕೋಲ್ ಇಂಡಸ್ಟ್ರೀಸ್, ಕಲ್ಲಿದ್ದಲು. ಅದಾದ ನಂತರ ಅಣುಶಕ್ತಿ ಕೈಗಾರಿಕೆಗಳು. ಓಕೆ, ಅಣುಶಕ್ತಿ ಏನು ರೆಡಿ ಹಾಕವ್ರಿ? ಅಣುಶಕ್ತಿಯಿಂದ ನಾವೇನಂತಂದ್ರೆ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ. ಓಕೆ, ಅಣು ವಿದ್ಯುತ್ ಸ್ಥಾವರಗಳು ಅಂತೇಳಿ ಅದಾವ ನಮ್ಮಲ್ಲಿ. ತಾರಾಪುರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಓಕೆ, ಅದನ್ನು ಬಿಟ್ಟರೆ ಏನಂತಂದ್ರೆ ನಮ್ಮ ಕರ್ನಾಟಕ ಒಳಗೆ ಏನಂದ್ರೆ ಕೈಗ, ಮತ್ತೇನಂದ್ರೆ ನರೋರಾ ಅಂತೇಳಿ ಬರ್ತೈತಿ. ಅದು ಏನಂದ್ರೆ UP ಯಲ್ಲಿ ಕಂಡು ಬರ್ತದೆ, ಉತ್ತರ ಪ್ರದೇಶದಲ್ಲಿ. ಕಕ್ರಪಾರ್ ಅಂತೇಳಿ ಬರ್ತದ. ಓಕೆ, ಅದನ್ನು ಬಿಟ್ಟರೆ ಏನಂತಂದ್ರೆ ಕಕ್ರಪಾರ್ ಗುಜರಾತ್ ಒಳಗೆ ಬರ್ತೈತಿ. ಕುಡಕ್ಕೋಳಂ ಅಂತೇಳಿ ಬರ್ತೈತಿ, ತಮಿಳ್ನಾಡು ಒಳಗೆ ಕಂಡು ಬರ್ತದ. ರಾವತ್ ಭಟ್ ಅಂತೇಳಿ ಕಂಡು ಬರ್ತದ, ಅದು ರಾಜಸ್ಥಾನದಲ್ಲಿ ಕಂಡು ಬರ್ತದ. ಇವೆಲ್ಲ ಏನಂದ್ರೆ ಅಣು ವಿದ್ಯುತ್ ಸ್ಥಾವರಗಳು. ಅವೆಲ್ಲ ಯಾರು ಒಡೆತನದಲ್ಲಿ ಇರ್ತಾವ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರ. ಅದೇ ಥರ ನಮ್ಮ ರಾಯಚೂರು ಒಳಗೆ ಒಂದು ಐತಲ್ರಿ ಸರ್, ಅದು ಯಾವುದು? ಅದು ಶಾಖೋತ್ಪನ್ನ ಕೇಂದ್ರ. ಯಾವ ಉತ್ಪನ್ನ ಕೇಂದ್ರ? ಶಾಖೋತ್ಪನ್ನ ಕೇಂದ್ರ. ನೆಕ್ಸ್ಟ್ ಏನಂತಂದ್ರೆ ರೈಲ್ವೆಗೆ ಸಂಬಂಧಿಸಿದ ಕೈಗಾರಿಕೆಗಳು. ಯಾವುದು? ರೈಲ್ವೆಗೆ ಸಂಬಂಧಿಸಿದ ಕೈಗಾರಿಕೆಗಳು. ಯಾವ ಕೈಗಾರಿಕೆಗಳು? ರೈಲ್ವೆಗೆ ಸಂಬಂಧಿಸಿದ. ನೆಕ್ಸ್ಟ್ ರಕ್ಷಣೆಗೆ ಸಂಬಂಧಿಸಿದ ಕೈಗಾರಿಕೆಗಳು, ಡಿಫೆನ್ಸ್ ರಿಲೇಟೆಡ್ ಇಂಡಸ್ಟ್ರೀಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಧೀನದಲ್ಲೇ ಇರುವಂಥದ್ದು. ನೆಕ್ಸ್ಟ್ ಏನಂದ್ರೆ ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳು. ಯಾವುದಕ್ಕೆ? ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ ಕೈಗಾರಿಕೆಗಳು. ಬಾಹ್ಯಾಕಾಶ ಅಂತಂದ್ರೆ ಸ್ಪೇಸ್ ಎಕ್ಸ್ ರಿಲೇಟೆಡ್ ಇಂಡಸ್ಟ್ರೀಸ್ಗಳು. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ನೆಕ್ಸ್ಟ್ ಇನ್ನು ಬರೋದು ಯಾವುದು ಅಂತಂದ್ರೆ ಕಚ್ಚಾ ತೈಲ ಕೈಗಾರಿಕೆಗಳು. ಕಚ್ಚಾ ತೈಲ ಕೈಗಾರಿಕೆಗಳು. ಕಚ್ಚಾ ತೈಲ ಅಂತಂದ್ರೆ ಕ್ರೂಡ್ ಆಯಿಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಯಾವ ಇಂಡಸ್ಟ್ರೀಸ್? ಕ್ರೂಡ್ ಆಯಿಲ್ ಇಂಡಸ್ಟ್ರೀಸ್ ಅಂತೇಳಿ ಕರಿತೀವಿ. ಕಚ್ಚಾ ತೈಲ ಕೈಗಾರಿಕೆಗಳು ಅಂತ ಕರಿತೀವಿ. ಈ ಕಚ್ಚಾ ತೈಲ ಕೈಗಾರಿಕೆಗಳು ಸಹ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಇವೆಲ್ಲ ಕೇಂದ್ರ ಸರ್ಕಾರದ. ಈಗ ರಾಜ್ಯ ಪಟ್ಟಿಯಲ್ಲಿ ಯಾವ ಲಿಸ್ಟಲ್ಲಿ ಇರುವಂಥದ್ದು? ಸ್ಟೇಟ್ ಲಿಸ್ಟಲ್ಲಿ ಇರುವಂಥ ಇಂಡಸ್ಟ್ರೀಸ್ಗಳು ಯಾವ್ಯಾವ ಅದಾವಲ್ಲ, ಇವೆಲ್ಲ ಏನಂತಂದ್ರೆ ಸ್ಟೇಟ್ ಲಿಸ್ಟಲ್ಲಿ ಬರುವಂಥ ಕೈಗಾರಿಕೆಗಳು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲಿ ಬರುವಂಥದ್ದು. ಇದನ್ನು ಆಯಾ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಾವೆ. ಇವು ಯಾವ್ಯಾವುದು ಅಂತ ಕೇಳಿದ್ರೆ ಕಾಗದ ಕೈಗಾರಿಕೆಗಳು. ಆಲ್ರೆಡಿ ಕ್ವಶನ್ ಆಗ್ಯದ ರೀ, ಕಾಗದ ಕೈಗಾರಿಕೆಗಳು ಯಾವ ಪಟ್ಟಿಯಲ್ಲಿ ಬರುವಂಥದ್ದು ಅಂತ. ಓಕೆ, ನೆಕ್ಸ್ಟ್ ಔಷಧ ಕೈಗಾರಿಕೆಗಳು. ಓಕೆ, ಪೇಪರ್ ಇಂಡಸ್ಟ್ರೀಸ್ ಆಗಿರ್ಬೋದು. ಪೇಪರ್ ಇಂಡಸ್ಟ್ರೀಸ್ ಅಂತಂದ್ರೆ ಅದು ನ್ಯೂಸ್ ಪೇಪರ್ ಆಗಲಿ ಅಥವಾ ಏನಂತಂದ್ರೆ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಆ ಪೇಪರ್ಸ್ ಇರಲಿ, ಒಟ್ಟು ಏನಂದ್ರೆ ಪೇಪರ್ ಇಂಡಸ್ಟ್ರೀಸ್ ಅಂತೇಳಿ ಬಂದ್ರೆ ಅದು ಏನಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಅದನ್ನು ಬಿಟ್ಟರೆ ಏನಂದ್ರೆ
ಔಷಧ ಕೈಗಾರಿಕೆಗಳು, ಮೆಡಿಷನ್ ಇಂಡಸ್ಟ್ರೀಸ್ಗಳು ಏನು ಬರ್ತಾವಲ್ಲ ಅವೆಲ್ಲವೂ ಕೂಡ ಏನಂತಂದ್ರೆ ಸ್ಟೇಟ್ ಲಿಸ್ಟ್ ಒಳಗೆ ಬರುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಕಾಫಿ ಇಂಡಸ್ಟ್ರೀಸ್, ಟೀ ಇಂಡಸ್ಟ್ರೀಸ್, ಅದನ್ನು ಬಿಟ್ಟರೆ ರೇಷ್ಮೆ, ಸಕ್ಕರೆ, ನೆಕ್ಸ್ಟ್ ಸಿಮೆಂಟ್, ಇವೆಲ್ಲ ಇದ್ರೊಳಗೆ ಬರ್ತಾವ, ಇದ್ರೊಳಗೆ ಬರ್ತಾವ. ಮತ್ತೇನಂತಂದ್ರೆ ಹತ್ತಿ ಕೈಗಾರಿಕೆಗಳು, ಯಾವ ಕೈಗಾರಿಕೆಗಳು? ಹತ್ತಿ ಕೈಗಾರಿಕೆ ಬರ್ದಿ, ಮತ್ತು ಹತ್ತಿ ಕೈಗಾರಿಕೆಗಳು, ಹತ್ತಿ ಅಲ್ಲ ಹತ್ತಿ ಕೈಗಾರಿಕೆಗಳು. ಅದನ್ನು ಬಿಟ್ಟರೆ ಸೆಣಬಿನ ಕೈಗಾರಿಕೆಗಳು, ಯಾವ ಕೈಗಾರಿಕೆಗಳು? ಸೆಣಬಿನ, ಜೂಟ್ ಇಂಡಸ್ಟ್ರೀಸ್, ಸೆಣಬಿನ ಕೈಗಾರಿಕೆಗಳು, ಸೆಣಬಿನ ಕೈಗಾರಿಕೆಗಳು, ಸೆಣಬಿನ ಕೈಗಾರಿಕೆಗಳು, ಇವೆಲ್ಲ ಸ್ಟೇಟ್ ಲಿಸ್ಟಲ್ಲಿ ಬರುವಂಥ ಇಂಡಸ್ಟ್ರೀಸ್ಗಳು ರೀ. ಯಾವ ಲಿಸ್ಟಲ್ಲಿ ಬರ್ತಾವ? ಸ್ಟೇಟ್ ಲಿಸ್ಟ್. ಇನ್ನು ಕಾನ್ಕರೆಂಟ್ ಲಿಸ್ಟ್ ಒಳಗೆ ಯಾವ್ಯಾವ ಬರ್ತಾವ? ಕಾನ್ಕರೆಂಟ್ ಲಿಸ್ಟ್ ಸಮವರ್ತಿ ಪಟ್ಟಿಯಲ್ಲಿ ಬರುವಂಥ ಕೈಗಾರಿಕೆಗಳು ಯಾವ್ಯಾವ ಅದಾವ ನೋಡ್ರಿ. ಕೇಂದ್ರ ಮತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಕೈಗಾರಿಕೆಗಳನ್ನು ಹೊರತುಪಡಿಸಿ, ಯಾವುದ್ಯಾವುದನ್ನು ಹೊರತುಪಡಿಸಿ? ಕೇಂದ್ರ ಮತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳು ಎಲ್ಲಿಯಪ್ಪ ಅಂತಂದ್ರೆ ಸಮವರ್ತಿ ಪಟ್ಟಿಯಲ್ಲಿ ಕಂಡು ಬರ್ತಾವ ಅಂತ ಹೇಳ್ತಾರೆ. ಬಟ್ ಆ ಥರ ಬುಕ್ ಆಗಿರ್ಬೋದು, NCERT ಬುಕ್ಕಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಬರುವ ಕೈಗಾರಿಕೆಗಳು ಇವೆ ಅಂತ ಏನಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಆರ್ಟಿಕಲ್ಸ್ಗಳನ್ನು ಓದುವಾಗ ಸಿಗ್ತಾವ್ರಿ. ಒಂದೇದು ಏನಂತಂದ್ರೆ ನೀರಾವರಿಗೆ ಸಂಬಂಧಪಟ್ಟಂಗೆ ಇಂಡಸ್ಟ್ರೀಸ್ ಆ್ಯಂಡ್ ಫರ್ಟಿಲೈಸರ್ ಇಂಡಸ್ಟ್ರೀಸ್. ನೀರಾವರಿಗೆ ಸಂಬಂಧಿಸಿದ ಕೈಗಾರಿಕೆಗಳು ಅಂತಂದ್ರೆ ಇರಿಗೇಷನ್ ರಿಲೇಟೆಡ್ ಇಂಡಸ್ಟ್ರೀಸ್ ಅಂತೇಳಿ ಕರಿತೀವಿ. ಯಾವುದು? ಇರಿಗೇಷನ್ ರಿಲೇಟೆಡ್ ಇಂಡಸ್ಟ್ರೀಸ್ ಆ್ಯಂಡ್ ಫರ್ಟಿಲೈಸರ್ ಇಂಡಸ್ಟ್ರೀಸ್ಗೆ ಎಲ್ಲವೂ ಕೂಡ ಏನಂತಂದ್ರೆ ಯಾವ ಲಿಸ್ಟಲ್ಲಿ ಬರ್ತಾವ ಅಂತ ಕೇಳಿದ್ರೆ ಸಮವರ್ತಿ ಪಟ್ಟಿಯಲ್ಲಿ ಬರ್ತಾವ. ನೆಕ್ಸ್ಟ್ ಈ ಕೈಗಾರಿಕಾ ನೀತಿಯನ್ನು ಮುಂದಿನ 10 ವರ್ಷದವರೆಗೆ ನೋಡ್ರಿ. ಈ ಕೈಗಾರಿಕಾ ಅದಲ್ಲ 1948 ಇಂಡಸ್ಟ್ರೀಸ್ ಪಾಲಿಸಿಯನ್ನು ಮುಂದಿನ ಎಷ್ಟು ವರ್ಷದವರೆಗೆ ಅಂತ ಕೇಳಿದ್ರೆ ಮುಂದಿನ 10 ವರ್ಷದವರೆಗೆ ಮುಂದುವರಿಸಬೇಕಂತ ಹೇಳಿದರು. ಮುಂದಿನ 10 ವರ್ಷದವರೆಗೆ ಏನು ಮಾಡಬೇಕು? ಮುಂದುವರಿಸಬೇಕಂತೇಳಿ ಶಿಫಾರಸು ಮಾಡಲಾಗಿತ್ತು. ಬಟ್ ಆಗಲಿಲ್ಲ. ಯಾಕಂದ್ರೆ 1956 ಏಪ್ರಿಲ್ 20 ಏನಂತಂದ್ರೆ ಎರಡನೇ ಕೈಗಾರಿಕಾ ನೀತಿ ಜಾರಿಗೆ ಬರ್ತದೆ. ನಮ್ಮಲ್ಲಿ ಎರಡನೇ ಕೈಗಾರಿಕಾ ನೀತಿ ಜಾರಿಗೆ ಬರ್ತದ. ಓಕೆ, ನೀತಿ. ಓಕೆ, ಹಾಗಾದ್ರೆ ನೋಡ್ರಿ, ಸರ್ಕಾರದವ್ರು ಹೇಳಿದ್ರು ಎಷ್ಟು 10 ವರ್ಷದವರೆಗೆ ಮುಂದುವರಿಸಬೇಕಂತ. ಯಾವುದೇ ನೀತಿ ಇರಲಿ, ಯಾವುದೇ ಕಮಿಟಿ ಇರಲಿ, ಅವ್ರು ಕೊಟ್ಟಿರುವಂಥ ಏನಂತಂದ್ರೆ ವರದಿಗೆ ರಿಪೋರ್ಟಿಗೆ ಗೌರ್ಮೆಂಟ್ ಒಪ್ಕೋಬಹುದು, ಬಿಡ್ಬೋದು. ಈ ಫಜಲ್ ಅಲಿ ಆಯೋಗ ಗೊತ್ತಾ ನಿಮ್ಗೆ? ಯಾವ ಆಯೋಗ? ಫಜಲ್ ಅಲಿ ಆಯೋಗ ಅಂತೇಳಿ ಇತ್ತು. ಯಾವ ಆಯೋಗ? ಫಜಲ್ ಅಲಿ ಆಯೋಗ ಅಂತೇಳಿ ಇತ್ತು. ನಿಮ್ಗೆ ಗೊತ್ತಾ? ಫಜಲ್ ಅಲಿ ಆಯೋಗ 1953 ನೇಮಕ ಮಾಡಿದ್ರು. ಇದನ್ನು 1953 ನೇಮಕ ಮಾಡಿದ್ರು. ಓಕೆ, ಈ ಫಜಲ್ ಅಲಿ ಆಯೋಗ ಏನು ಹೇಳಿತ್ತು ಅಂತಂದ್ರೆ ಭಾಷೆ ಆಧಾರದ ಮೇಲೆ ಎಷ್ಟು 16 ರಾಜ್ಯಗಳನ್ನು ಮಾಡಬೇಕು. ಎಷ್ಟು ರಾಜ್ಯಗಳನ್ನು ಮಾಡಬೇಕು? ಎಕ್ಸಾಂಪಲ್ ಕೊಡ್ತಿದ್ದೀನಿ ನಿಮ್ಗೆ. 16 ರಾಜ್ಯಗಳು ಮಾಡಬೇಕು ಮತ್ತು 3 ಏನು ಮಾಡಬೇಕು? UTಗಳನ್ನು ಮಾಡಬೇಕು. UT ಅಂತಂದ್ರೆ ಯೂನಿಯನ್ ಟೆರಿಟರೀಸ್ಗಳನ್ನು ಮಾಡಬೇಕು, ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಬೇಕು ಅಂತೇಳಿ ಶಿಫಾರಸು ಮಾಡಿತ್ತು. ಬಟ್ ಗೌರ್ಮೆಂಟ್ದವ್ರು ಇದನ್ನು ಒಪ್ಕೊಂಡ್ರಾ? ಅಲ್ಲ. 16 ಸ್ಟೇಟ್ ಅಂತ ಹೇಳಿದ್ರು, 3 ಯೂನಿಯನ್ ಟೆರಿಟರೀಸ್ ಅಂತೇಳಿ ಹೇಳಿತ್ತು ಫಜಲ್ ಅಲಿ ಆಯೋಗ. ಬಟ್ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ಗೊತ್ತಾ? ಈ 16 ಸ್ಟೇಟ್ಸ್ ಬೇಡಪ್ಪ, ನಮಗೆ ಇರೋದು ಎಷ್ಟು ಅಂತಂದ್ರೆ 14 ಸ್ಟೇಟ್ಗಳನ್ನಾಗಿ ಮಾಡೋಣ. ಎಷ್ಟು? 14 ಸ್ಟೇಟ್ಸ್ ಮಾಡೋಣ. ಮತ್ತೇನು ಮಾಡೋಣ? 3 ಯೂನಿಯನ್ ಟೆರಿಟರಿ ಬೇಡ, ಭಾಳ ಕಡಿಮೆ ಆಗ್ತದ. ಎಷ್ಟು ಯೂನಿಯನ್ ಟೆರಿಟರಿ ಮಾಡೋಣ ಅಂತೇಳಿ ಹೇಳಿತ್ತು? 6 ಯೂನಿಯನ್ ಟೆರಿಟರೀಸ್. ಎಷ್ಟು? 6 ಏನು ಮಾಡೋಣ? UTಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡೋಣ ಅಂತೇಳಿ ಸರ್ಕಾರದವ್ರು ಏನು ಮಾಡ್ತಾರೆ? 1956 ನವೆಂಬರ್ 1 ಏನಂತಂದ್ರೆ ಎಷ್ಟು? 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ರೂಪಿಸ್ತಾರ. ಸೊ ಅದಕ್ಕೇನಂದ್ರೆ ಯಾವುದೇ ಸಮಿತಿ ಇರಲಿ, ವರದಿ ಇರಲಿ, ಅದ್ರ ಕೊಟ್ಟಿರುವಂಥ ವರದಿಗೆ ಗೌರ್ಮೆಂಟ್ ಒಪ್ಕೋಬಹುದು, ಇಲ್ಲಾಂದ್ರೆ ಬಿಡಬಹುದು ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಅದಕ್ಕೇನಂತಂದ್ರೆ ಈ ಕೈಗಾರಿಕಾ ನೀತಿ ಮುಗೀತು. ಇಲ್ಲಿಗೆ ಮುಗೀತೈತಿ. ಎಲ್ಲಿಗೆ ಮುಗೀತಿದೆ? 19 ಇವೆಲ್ಲ ಲೀಸ್ಟ್ಗಳಾಗಿ ಮಾಡಿತ್ತು ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟ್ ಇದಾದ ನಂತರ ನಮ್ಮಲ್ಲಿ ಭಾರತ ದೇಶದಲ್ಲಿ ನಾವು ಕೈಗಾರಿಕಾ ಪಾಲಿಸಿ ಅಷ್ಟೇ ಅಲ್ಲ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾವು ಫಾರೆಸ್ಟ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ನೀತಿಗಳನ್ನು ಅಳವಡಿಸಿಕೊಂಡಿದ್ದೀವಿ. ಹಾಗಾದರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ
ಬಾರಿಗೆ ಫಸ್ಟ್ ಬಾರಿಗೆ ಏನಂತಂದ್ರೆ ಅರಣ್ಯ ನೀತಿಯನ್ನು ಅಳವಡಿಸಿಕೊಂಡ ದೇಶ ಯಾವ ನೀತಿ? ಅರಣ್ಯ ನೀತಿಯನ್ನು ಅಳವಡಿಸಿಕೊಂಡ ದೇಶ ಯಾವುದಪ್ಪ ಅಂತ ಕೇಳಿದ್ರೆ ಭಾರತ. ಭಾರತ ಭಾರತ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕ್ವಶನ್ ಆಗ್ಯದ ಇದು ಕೂಡ ನೋಡ್ರಿ. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅರಣ್ಯ ನೀತಿಯನ್ನು ಅಳವಡಿಸಿಕೊಂಡ ದೇಶ ಭಾರತ. ಓಕೆ, ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಎರಡನೇ ಕೈಗಾರಿಕಾ ನೀತಿ ಅಂತೇಳಿ ಬರ್ತದ, ಸೆಕೆಂಡ್ ಇಂಡಸ್ಟ್ರಿಯಲ್ ಪಾಲಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಎರಡನೇ ಕೈಗಾರಿಕಾ ನೀತಿ. ಈ ಎರಡನೇ ಕೈಗಾರಿಕಾ ನೀತಿ ಜಾರಿಗೆ ಬಂದಿದ್ದು ಯಾವಾಗಂದ್ರೆ 1956 ಏಪ್ರಿಲ್ 20. ಈ ಅವಧಿಯಲ್ಲಿ ಭಾರತದಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿರ್ತದ. ಎರಡನೇ ಪಂಚವಾರ್ಷಿಕ ಯೋಜನೆ ಜಾರಿಯಲ್ಲಿರ್ತದ. ಸರ ಇದನ್ನು ಎರಡನೇ ಪಂಚವಾರ್ಷಿಕ ಯೋಜನೆ ಅಂದಿರಿ ಸರ. ಮೊದಲನೇ ಕೈಗಾರಿಕಾ ನೀತಿ ಹೇಳುವಾಗ ನೀವು ಪಂಚವಾರ್ಷಿಕ ಯೋಜನೆ ಹೇಳಲೇ ಇಲ್ಲಲ್ರಿ ಸರ್ ಅಂತೇಳಿ ಕೆಲವೊಬ್ಬರಿಗೆ ಏನಂದ್ರೆ ಒಳಗೊಳಗೆ ಏನಂತಂದ್ರೆ ಡೌಟ್ ಬರ್ತಿರ್ತದೆ. ಯಾಕೆ ಡೌಟ್ ಬರ್ತಿತ್ತಂದ್ರೆ ನನ್ನ ಕಡೆ ಲಿಂಬೆ ಹಣ್ಣು ಐತಿ, ಸ್ಟೂಡೆಂಟ್ಸ್ ಏನೇನು ಡೌಟ್ಸ್ ಅದಾವಲ್ಲ ನನಗೆ ಗೊತ್ತಾಗ್ಬಿಡ್ತಿತ್ತಲ್ಲ. ಸೊ ಅದಕ್ಕೆ ಏನಂತಂದ್ರೆ 1948 ಏಪ್ರಿಲ್ 6 ಏನಂತಂದ್ರೆ ಯಾವುದೇ ಪಂಚವಾರ್ಷಿಕ ಯೋಜನೆ ಇನ್ನೂ ಸ್ಟಾರ್ಟ್ ಆಗಿರಂಗಿಲ್ಲ ನಮ್ಮಲ್ಲಿ. ಸೊ ಅದಕ್ಕೆ ಹೇಳಲಿಲ್ಲ, ರೈಟ್. ಹಾಗಾದ್ರೆ 1956 ಏಪ್ರಿಲ್ 20 ಏನಂತಂದ್ರೆ ಭಾರತದಲ್ಲಿ ಎರಡನೇ ಕೈಗಾರಿಕಾ ನೀತಿ ಜಾರಿಗೆ ತರ್ತಾರ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ನೇಹಿತರೆ 1861ರಲ್ಲಿ 1861ರಲ್ಲಿ ಎಷ್ಟರಲ್ಲಿ 1861ರಲ್ಲಿ ಇಂಗ್ಲೆಂಡ್ನಲ್ಲಿ ಏನಂತಂದ್ರೆ ಎಲ್ಲಿ ಅಂತ ಕೇಳಿದ್ರೆ ಇಂಗ್ಲೆಂಡ್ನಲ್ಲಿ 1861ರಲ್ಲಿ ಇಂಗ್ಲೆಂಡ್ನಲ್ಲಿ ಏನಂತಂದ್ರೆ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರ್ತಾರ. 61ರಲ್ಲಿ ಎಂಥ ಪಾಲಿಸಿ? ಕೈಗಾರಿಕಾ ಕ್ರಾಂತಿ ಪಾಲಿಸಿ ಅಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅನ್ನು ಜಾರಿಗೆ ತರ್ತಾರೆ ಇಂಗ್ಲೆಂಡ್ ಒಳಗೆ. ಯಾವ ನೀತಿ ಕ್ರಾಂತಿ? ಕೈಗಾರಿಕಾ ಕ್ರಾಂತಿಯನ್ನು ಜಾರಿಗೆ ತರ್ತಾರೆ. ಕೈಗಾರಿಕಾ ಕ್ರಾಂತಿಯನ್ನು ಜಾರಿಗೆ ತರ್ತಾರ. ಕ್ರಾಂತಿ ಜಾರಿಗೆ ತರಲಾಯಿತು 1961ನಲ್ಲಿ. ನೆಕ್ಸ್ಟ್ ಅದೇ ಥರ 1956ಇಂದ 1961ವರೆಗೆ ಓಕೆ 1956ರಿಂದ 61ರ ಅವಧಿಯನ್ನು ಏನಂತ ಕರೀತಾರ ಅಂತಂದ್ರೆ ಭಾರತದಲ್ಲಿ ಕೈಗಾರಿಕಾ ಚಳುವಳಿಯ ಅವಧಿ ಅಂತ ಕರೀತಾರ. ಓಕೆ, ಅವಧಿಯನ್ನು ಏನಂತ ಕರೀತಾರ? ಭಾರತದಲ್ಲಿ ಯಾವ ಚಳುವಳಿಯ ಅವಧಿ ಅಂತ ಕರೀತಾರ ಅಂತಂದ್ರೆ ಕೈಗಾರಿಕಾ ಚಳುವಳಿಯ ಅವಧಿ ಅಂತ ಕರೀತಾರ. ಚಳುವಳಿಯ ಅವಧಿ ಅಂತ ಕರೀತಾರೆ. ಯಾವ ಚಳುವಳಿಯ ಅವಧಿ? ಕೈಗಾರಿಕಾ ಚಳುವಳಿಯ ಅವಧಿ ಅಂತ ಕರೀತಾರ. ಭಾರತದಲ್ಲಿ ಕೈಗಾರಿಕಾ ಚಳುವಳಿಯ ಅವಧಿ ಅಂತ ಕರೀತಾರ. 1956ಇಂದ 61ರ ಅವಧಿಯನ್ನು ಭಾರತದಲ್ಲಿ ಕೈಗಾರಿಕಾ ಚಳುವಳಿಯ ಅವಧಿ ಅಂತ ಕರೀತಾರೆ. ಸ್ನೇಹಿತರೆ ನೆನಪಿಟ್ಕೊಳ್ಬೇಕು. ಯಾಕೆ ಕೈಗಾರಿಕಾ ಚಳುವಳಿ ಅವಧಿ ಓಕೆ ಅಂತ ಕರೀತಾರ ಅಂತಂದ್ರೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿನ್ನೆ ಹೇಳಿರುವ ಹಾಗೆ ಭಿಲಾಯಿ, ರೂರ್ಕೆಲಾ, ದುರ್ಗಾಪುರ ಬೃಹತ್ ಏನಂತಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆ ಆದವು. ಅದನ್ನು ಬಿಟ್ಟರೆ ಏನಂತಂದ್ರೆ ಕೆಲವೊಂದು ಏನಂತಂದ್ರೆ ರಸಗೊಬ್ಬರ ಕೈಗಾರಿಕೆಗಳು ಸ್ಥಾಪನೆ ಆದವು. ರಸಗೊಬ್ಬರ ಕೈಗಾರಿಕೆಗಳು ಎಲ್ಲೆಲ್ಲಿ ಸ್ಥಾಪನೆ ಆದವು ಅಂತ ಕೇಳಿದ್ರೆ ಪಂಜಾಬ್ನ ನಂಗಲ್ ಒಳಗೆ, ತಮಿಳುನಾಡಿನ ನೈವೇಲಿ ಒಳಗೆ ಮತ್ತು ಒಡಿಸ್ಸಾದ ರೂರ್ಕೆಲಾ ಒಳಗೆ ಬೃಹತ್ ಕೈಗಾರಿಕೆಗಳು ಸ್ಥಾಪನೆ ಆದವಲ್ಲ. ಸೊ ಆದ ಕಾರಣ ಭಾರತದಲ್ಲಿ ಕೈಗಾರಿಕಾ ಚಳುವಳಿ ಅವಧಿ ಅಂತ ಕರಿತೀವಿ 1956ಇಂದ 61ರ ಅವಧಿಯನ್ನು. ಇಷ್ಟು ನೆನಪಿರಬೇಕು. ನೆಕ್ಸ್ಟ್ ಈ ಎರಡನೇ ಕೈಗಾರಿಕಾ ನೀತಿಯನ್ನು ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯ ಸಂವಿಧಾನ ಅಂತ ಕರೀತಾರೆ. ಯಾಕಂತ ಕರೀತಾರೆ ಹೇಳ್ತೀನಿ. ಏನಂತ ಕರೀತಾರ ಅಂತಂದ್ರೆ ಭಾರತದ ಆರ್ಥಿಕ ವ್ಯವಸ್ಥೆಯ ಸಂವಿಧಾನ ಅಂತ ಕರೀತಾರ. ಸಂವಿಧಾನ ಅಂತೇಳಿ ಯಾಕೆ ಕರೀತಾರಪ್ಪ? ಯಾವುದನ್ನು ಕರೀತಾರ ಅಂದ್ರೆ ಎರಡನೇ ಕೈಗಾರಿಕಾ ನೀತಿಯನ್ನು ಕರೀತಾರೆ. ಎರಡನೇ ಕೈಗಾರಿಕಾ ನೀತಿ ನಿಮಗೆ ಎರಡನೇ ಕೈಗಾರಿಕಾ ನೀತಿ ಆಪ್ಷನ್ಸಲ್ಲಿ ಇರಲಿಲ್ಲ ಅಂದ್ರೆ 1956ರ ಯಾವುದು 1956ರ ಕೈಗಾರಿಕಾ ನೀತಿ ಅಂತೇಳಿ ಹಾಕಬೇಕು. ಯಾವ ಕೈಗಾರಿಕಾ ನೀತಿ ಹಾಕಬೇಕು? 1956 ಇಂಡಸ್ಟ್ರಿಯಲ್ ಪಾಲಿಸಿ. ನೋಡ್ರಿ ಇದನ್ನು ಯಾಕೆ
ಭಾರತದ ಆರ್ಥಿಕ ವ್ಯವಸ್ಥೆ ಸಂವಿಧಾನ ಅಂತ ಕರೀತಾರೆ ಅಂತಂದ್ರೆ ನಮಗೆ ಎಕನಾಮಿಕ್ ರಿಲೇಟೆಡ್ ಆಗಿರುವಂಥದ್ದು ಎಲ್ಲ ಏನಂತಂದ್ರೆ ನೀತಿ ನಿಯಮಗಳು ಇದೇ ಇಂಡಸ್ಟ್ರಿಯಲ್ ಪಾಲಿಸಿ ಅನ್ವಯನೇ ನಾವು ಕೈಗೊಳ್ತೀವಿ. ಅಪ್ ಟು ಏನಂತಂದ್ರೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ ಬರುವವರೆಗೂ ಎಲ್ಲ ಏನಂತಂದ್ರೆ ಆರ್ಥಿಕ ವ್ಯವಸ್ಥೆಗೆ ಸಂಬಂಧ ನ್ಯೂ ಎಕನಾಮಿಕ್ ಪಾಲಿಸಿ ಬರುವವರೆಗೂ ನಮ್ಮ ಎಲ್ಲ ಎಕನಾಮಿಕ್ಸ್ ರಿಲೇಟೆಡ್ ಆಗಿರುವಂಥ ಎಲ್ಲ ನೀತಿ ನಿಯಮಗಳನ್ನು ನಾವು ಇದೇ ಕೈಗಾರಿಕಾ ನೀತಿ ಅನ್ವಯ ಕೈಗೊಳ್ಳಲಾಗುತ್ತಿತ್ತು. ನೋಡ್ರಿ, ಈ ಕೈಗಾರಿಕಾ ನೀತಿ ಏನು ಹೇಳಿತ್ತು ಅಂತಂದ್ರೆ ಈ ಕೈಗಾರಿಕಾ ನೀತಿ ಪ್ರಾದೇಶಿಕ ಅಸಮತೋಲನವನ್ನು ಏನು ಮಾಡಬೇಕು, ಹೋಗಲಾಡಿಸ್ಬೇಕು ಅಂತೇಳಿ ಹೇಳಿತ್ತು. ಏನಂತೇಳಿ ಹೇಳಿತ್ತು? ಪ್ರಾದೇಶಿಕ ಅಸಮತೋಲವನ್ನು ಪ್ರಾದೇಶಿಕ ಅಸಮತೋಲನವನ್ನು ಏನು ಮಾಡಬೇಕು, ಹೋಗಲಾಡಿಸಬೇಕು ಅಂತ ಹೇಳಿತ್ತು. ಹೋಗಲಾಡಿಸಬೇಕು ಅಂತೇಳಿ ಶಿಫಾರಸು ಮಾಡಿತ್ತು. ಓಕೆ, ರೀಜ್ನಲ್ ಇನ್ಇಕ್ವಾಲಿಟಿಯನ್ನು ಯಾವುದು ರೀಜ್ನಲ್ ಇನ್ಇಕ್ವಾಲಿಟಿಯನ್ನು ಏನು ಮಾಡಬೇಕು, ಹೋಗಲಾಡಿಸ್ಬೇಕು. ನೋಡಿ ಸ್ನೇಹಿತರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಯಾವ ಭಾರತ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಭಾರತ ಯಾವುದು ಅಂತ ಕೇಳಿದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡ್ರಿ ಕರೆಕ್ಟಾ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಯಾವುದು ಅಂತ ಕೇಳಿದ್ರೆ ದಕ್ಷಿಣ ಭಾರತ ಅಭಿವೃದ್ಧಿ ಆಗೈತ್ರಿ. ಯಾಕ್ರಿ? ಈಗ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಭಾರತ ಯಾವುದು ಅಂತ ಕೇಳಿದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ನೋಡಿದಾಗ ಅತಿ ಹೆಚ್ಚು ಅಭಿವೃದ್ಧಿ ಹೊಂದಿದ ಭಾರತ ಯಾವುದು ಅಂತ ಕೇಳಿದ್ರೆ ಓಕೆ, ಈ ದಕ್ಷಿಣ ಭಾರತ ಹೈಯೆಸ್ಟ್ ಅಭಿವೃದ್ಧಿ ಹೊಂದೈತ್ರಿ. ಯಾಕಂತಂದ್ರೆ ಕೋಸ್ಟಲ್ ಏರಿಯಾ. ಯಾವ ಏರಿಯಾ? ಕೋಸ್ಟಲ್. ಓಕೆ, ಕರಾವಳಿ ತೀರ ಏನಂತಂದ್ರೆ ಜಾಸ್ತಿ ಇರೋದರಿಂದ ಓಕೆ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಇರೋದರಿಂದ ದಕ್ಷಿಣ ಭಾರತ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು. ನಾಳೆ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಏನಂದ್ರೆ ನೆನಪಿರಲಿ ಸ್ನೇಹಿತರೆ, ಫೆಬ್ರವರಿ ಇದೇ ತಿಂಗಳು ಫೆಬ್ರವರಿ 27ರಂದು ನಮ್ಮ ಶಿಕ್ಷಣ ಪ್ರೇಮಿ ನಮ್ಮ ಜನನಾಯಕರಾಗಿರುವಂಥ ಸಂತೋಷ್ ಲಾಡ್ ಸರ್ ಅವ್ರದ್ದು ಏನಂತಂದ್ರೆ ಬರ್ಡೇ ಇರೋದರಿಂದ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಕ್ಷಣ ಪ್ರೇಮಿ ಸಂತೋಷ್ ಲಾಡ್ ಸರ್ ಅವರ ಜನ್ಮದಿನದ ಪ್ರಯುಕ್ತ 1 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ನೀವು ಕೂಡ ಏನು ಮಾಡಬೇಕು, ಪಾಲ್ಗೊಳ್ಳಬೇಕು ಮತ್ತು ನಿಮ್ಮವರನ್ನು ಕೂಡ ಏನಂತಂದ್ರೆ ಅಲ್ಲಿ ಭಾಗಿ ಮಾಡಬೇಕು ಸ್ನೇಹಿತರೆ. ಧನ್ಯವಾದಗಳು.